ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಡಿಪ್ಲೊಮೊ 3ನೇ ಸೆಮಿಸ್ಟರ್ನ ಕಂಪ್ಯೂಟರ್ ಆರ್ಗನೈಸೇಷನ್ ಕೋರ್ಸ್ನ ಮೊದಲನೇ ಸೆಷನ್ ಆದ ಬೇಸಿಕ್ ಸ್ಟ್ರಕ್ಚರ್ಸ್ ಆಫ್ ಕಂಪ್ಯೂಟರ್ಸ್, ಅದರಲ್ಲಿ ಫಂಕ್ಷನಲ್ ಯೂನಿಟ್ಸ್ ಆಫ್ ಕಂಪ್ಯೂಟರ್ಸ್ಗಳ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ. ಸೊ ವಿದ್ಯಾರ್ಥಿಗಳೇ, ಈ ಒಂದು ಯೂನಿಟ್ನ ಕೋರ್ಸ್ ಔಟ್ಕಮ್ ಏನಪ್ಪಾ ಅಂತಂದ್ರೆ, ಆಫ್ಟರ್ ದ ಕಂಪ್ಲೀಷನ್ ಆಫ್ ದಿಸ್ ಕೋರ್ಸ್ the student should be able to recognize and explain the functional units of computers. So let's move on. So let's talk about why we should study the computer organization. What is the need of studying computer organization? ಸೊ ಯಾಕೆ ನಾವು ಕಂಪ್ಯೂಟರ್ ಆರ್ಗನೈಸೇಷನ್ನ ಓದಬೇಕು ಅನ್ನುವಂತಹ ಪ್ರಶ್ನೆಗೆ ಒಂದಿಷ್ಟು ಉತ್ತರಗಳನ್ನು ನಾನು ಇಲ್ಲಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೇದಾಗಿ, ಇಫ್ ವಿ ಹ್ಯಾವ್ ಟು ಬಿಕಮ್ ದ ಬೆಟರ್ ಪ್ರೋಗ್ರಾಮರ್ಸ್, ಇಫ್ ವಿ ಹ್ಯಾವ್ ಟು ಡಿಸೈನ್ ದ ಬೆಟರ್ ಆಲ್ಗಾರಿದಮ್ಸ್ ಆರ್ ಪ್ರೋಗ್ರಾಮ್ಸ್ ವಿಚ್ ಆರ್ ಎಫಿಷಿಯಂಟ್, then we should have a good idea about computer organization subject. ಅಂದ್ರೆ ನಾವು ಒಳ್ಳೆಯ ಪ್ರೋಗ್ರಾಮ್ಸ್ ಯಾವ ಒಂದು ಪ್ರೋಗ್ರಾಮ್ಸ್ ಎಫಿಷಿಯಂಟ್ ಆಗಿರುತ್ತೋ. ಎಫಿಷಿಯಂಟ್ ಅಂತಂದ್ರೆ ಯಾವ ಒಂದು ಪ್ರೋಗ್ರಾಮ್ಸ್ ಕಡಿಮೆ ಎಕ್ಸಿಕ್ಯೂಷನ್ ಟೈಮ್ನಲ್ಲಿ ರನ್ ಆಗುತ್ತೋ ಮತ್ತೆ ಅದರ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡುತ್ತೋ, ಅಂತಹ ಒಂದು ಪ್ರೋಗ್ರಾಮ್ಸ್ ಅನ್ನ ನಾವೇನಂತ ಕರಿತೀವಿ? ಎಫಿಷಿಯಂಟ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ, ಆರ್ ಬೆಟರ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಈ ರೀತಿಯಾದಂತಹ ಬೆಟರ್ ಪ್ರೋಗ್ರಾಮ್ಸ್ ಗಳನ್ನ ನಾವು ಬರೀಬೇಕು ಅಂದ್ರೆ, ಒಳ್ಳೆಯ ಪ್ರೋಗ್ರಾಮರ್ ಆಗಬೇಕು ಅಂತಂದ್ರೆ, ದೆನ್ ಅಂತಹ ಪ್ರೋಗ್ರಾಮರ್ಸ್ ಗಳಿಗೆ ಕಂಪ್ಯೂಟರ್ ಆರ್ಗನೈಸೇಷನ್ ನ ನಾಲೆಡ್ಜ್ ಇರುವಂತಹದ್ದು ಅತಿ ಅವಶ್ಯಕ. ಎರಡನೇ ರೀಸನ್ ವೈ ವಿ ಶುಡ್ ಸ್ಟಡಿ ಕಂಪ್ಯೂಟರ್ ಆರ್ಗನೈಸೇಷನ್ಗೆ ಏನಪ್ಪಾ ಅಂತಂದ್ರೆ, ನಿಮಗೆಲ್ಲ ಈಗ ಒಂದು ಎಮರ್ಜಿಂಗ್ ಟೆಕ್ನಾಲಜಿ ಬಗ್ಗೆ ಈಗ ಆಲ್ರೆಡಿ ನಿಮಗೆ ಐಡಿಯಾ ಇದೆ. ವಾಟ್ ಈಸ್ ದಟ್ ಎಮರ್ಜಿಂಗ್ ಟೆಕ್ನಾಲಜಿ ಅಂತಂದ್ರೆ, ಒಂದು ಟೆಕ್ನಾಲಜಿ ಯಾವುದು ಅಂತಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್. ಏನಿದು ಇಂಟರ್ನೆಟ್ ಆಫ್ ಥಿಂಗ್ಸ್ ಟೆಕ್ನಾಲಜಿ? ನಮ್ಮ ಸುತ್ತಮುತ್ತ ಇರುವಂತಹ ವಿವಿಧ ವಸ್ತುಗಳಿಗೆ ನಾವು ಇಂಟರ್ನೆಟ್ ಕನೆಕ್ಟಿವಿಟಿಯನ್ನ ಕೊಟ್ಟರೆ, ಅಥವಾ ಆ ವಸ್ತುಗಳನ್ನ ನಾವು ಇಂಟರ್ನೆಟ್ಗೆ ಕನೆಕ್ಟ್ ಮಾಡೋದನ್ನ ನಾವೇನಂತ ಕರಿತೀವಿ? ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ. ಈ ರೀತಿಯಾಗಿ ನಾವು ಕನ್ವರ್ಟ್ ಮಾಡೋದ್ರಿಂದ, ಈ ರೀತಿಯಾಗಿ ನಾವು ಥಿಂಗ್ಸ್ ಗಳನ್ನ ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ವಸ್ತುಗಳನ್ನ ನಾವು ಇಂಟರ್ನೆಟ್ಗೆ ಕನೆಕ್ಟ್ ಮಾಡೋದ್ರಿಂದ ಏನ್ ಯೂಸ್ ಆಗತ್ತೆ ಅಂತಂದಾಗ, ವಿ ಕ್ಯಾನ್ ಮೇಕ್ ದೋಸ್ ಆಬ್ಜೆಕ್ಟ್ಸ್ ಸ್ಮಾರ್ಟ್, ವಿ ಕ್ಯಾನ್ ಇಂಟರಾಕ್ಟ್ ವಿತ್ ದೋಸ್ ಆಬ್ಜೆಕ್ಟ್ಸ್ ಸಿಟಿಂಗ್ ಎನಿವೇರ್ ಇನ್ ದ ವರ್ಲ್ಡ್. ಬೈ ದಟ್ those objects follows our commands and it does their job. For example, IoTಯ ಒಂದು ಅಗ್ರಿಕಲ್ಚರಲ್ ಅಪ್ಲಿಕೇಶನ್ ಹೇಳಬೇಕು ಅಂತಂದ್ರೆ, ನಿಮ್ಮ ಒಂದು ಜಮೀನಿನ ಸಾಯಿಲ್ ಮಾಯಿಶ್ಚರ್ ಎಷ್ಟಿದೆ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ, you can deploy the soil moisture sensors there, you can apply the IoT technology and you can see what is the moisture content of your soil in your mobile. So this is the automation. This is one application of IoT. ಈ ರೀತಿಯಲ್ಲಿ ಐಒಟಿಯ ವೇರಿಯಸ್ ಅಪ್ಲಿಕೇಶನ್ಸ್ ಗಳು ವೇರಿಯಸ್ ಡಿಸಿಪ್ಲಿನ್ಸ್ ಅಲ್ಲಿದೆ. ಮೆಡಿಕಲ್ ಫೀಲ್ಡ್ ಅಲ್ಲಿ ಇದೆ, ಎಜುಕೇಶನ್ ಫೀಲ್ಡ್ ಅಲ್ಲಿ ಇದೆ, ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಇದೆ, ಅಂಡ್ ಈಸ್ ಒನ್ ಆಫ್ ದ ವೆರಿ ಎಮರ್ಜಿಂಗ್ ಟೆಕ್ನಾಲಜಿ. ಇಂತಹ ಒಂದು ಟೆಕ್ನಾಲಜಿಯನ್ನ ನೀವು ಮಾಸ್ಟರ್ ಮಾಡಬೇಕು ಅಂತಂದ್ರೆ, ದೆನ್ ಯು ಶುಡ್ ಹ್ಯಾವ್ an idea about the computer organization.
So, moving to the next reason, if you have to become an hardware designer or an hardware engineer, and if you want to work in the companies like companies which develop, which manufactures the IC chips or computers, there you can work as an hardware engineer if you are very well aware of the subject called as computer organization. So moving to the another reason, if you want to become, ನೀವೇನಾದರೂ ಸಿಸ್ಟಮ್ ಸಾಫ್ಟ್ವೇರ್ ಡೆವಲಪರ್ ಆಗಬೇಕು ಅಂತಿದ್ರೆ, ಏನು ಸಿಸ್ಟಮ್ ಸಾಫ್ಟ್ವೇರ್ಗಳಂದ್ರೆ ಆಪರೇಟಿಂಗ್ ಸಿಸ್ಟಮ್, ಕಂಪೈಲರ್ಸ್, ಅಸೆಂಬ್ಲರ್ಸ್, ಇಂಟರ್ಪ್ರಿಟರ್ಸ್, ಇದೆಲ್ಲ ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಈ ರೀತಿಯಾದಂತಹ ಸಾಫ್ಟ್ವೇರ್ಸ್ಗಳನ್ನ ಡೆವಲಪ್ ಮಾಡುವಂತಹ ಡೆವಲಪರ್ಸ್ ಆಗಬೇಕು ಅಂತಂದ್ರೆ, ದೆನ್ ಯು ಶುಡ್ ಹ್ಯಾವ್ ಎ ಗುಡ್ ಐಡಿಯಾ ಅಬೌಟ್ computer organization subject or the concepts what we are going to deal in the computer organization subject. So this is the reason why we should study computer organization and why computer organization has become one of the core subject in computer science. So, students, what are the learning outcomes of this session? Learning outcomes ಅಂದ್ರೆ ಏನು? ಲರ್ನಿಂಗ್ ಔಟ್ಕಮ್ಸ್ ಅಂತಂದ್ರೆ ಈ ಒಂದು ಸೆಷನ್ ಮುಗಿದ ಮೇಲೆ ಮತ್ತು ಇದರಲ್ಲಿ ಇರುವಂತಹ ಆಕ್ಟಿವಿಟೀಸ್ಗಳನ್ನು ನೀವು ಕಂಪ್ಲೀಟ್ ಮಾಡಿ ಆದಮೇಲೆ ನಿಮ್ಮ ಒಂದು ಕೈಯಲ್ಲಿ ಏನು ಎಬಿಲಿಟೀಸ್ಗಳು ಬರಬೇಕು ಅನ್ನೋದನ್ನ ನಾವೇನಂತ ಕರಿತೀವಿ, ಲರ್ನಿಂಗ್ ಔಟ್ಕಮ್ಸ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಅಲ್ಲಿಗೆ ಈ ಒಂದು ಸೆಷನ್ ಮುಗಿದ ಮೇಲೆ ಮತ್ತು ಈ ಸೆಷನ್ ನಲ್ಲಿ ನಾವು ಹೇಳಿರುವಂತಹ ಆಕ್ಟಿವಿಟೀಸ್ ಗಳನ್ನ ಕಂಪ್ಲೀಟ್ ಮಾಡಿದ ಮೇಲೆ ದ ಸ್ಟೂಡೆಂಟ್ ಶುಡ್ ಬಿ ಏಬಲ್ ಟು ಡೂ ಎಕ್ಸ್ಪ್ಲೈನ್ ಅಂಡ್ ಐಡೆಂಟಿಫೈ ದ ಫಂಕ್ಷನಲ್ ಯೂನಿಟ್ಸ್ ಆಫ್ ಕಂಪ್ಯೂಟರ್ಸ್. ಕಂಪ್ಯೂಟರ್ಸ್ನ ವಿವಿಧ ಫಂಕ್ಷನಲ್ ಯೂನಿಟ್ಸ್ ಗಳನ್ನ ಐಡೆಂಟಿಫೈ ಮಾಡುವಂತಹ ಎಬಿಲಿಟಿ ಬರಬೇಕು, ಮತ್ತೆ ಅವುಗಳನ್ನ ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಎಬಿಲಿಟಿ ವಿದ್ಯಾರ್ಥಿಗಳ ಕೈಯಲ್ಲಿ ಬರಬೇಕು. ಸೊ ವಾಟ್ ಆರ್ ದ ಪ್ರಿರಿಕ್ವಿಸಿಟ್ಸ್, ಅಥವಾ ಈ ಒಂದು ಕೋರ್ಸ್ ಅನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಆಲ್ರೆಡಿ ನೀವು ಕಲ್ತಿರುವಂತಹ ನಾಲೆಡ್ಜ್ ಯಾವುದು? ಇನ್ ಯುವರ್ ಲಾಸ್ಟ್ ಸೆಮಿಸ್ಟರ್ಸ್ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ಡಿಜಿಟಲ್ ಲಾಜಿಕ್ ಸರ್ಕ್ಯೂಟ್ಸ್ ಗಳ ಬಗ್ಗೆ ನೀವು ಓದಿದ್ದೀರಾ, ಮತ್ತು ನಂಬರ್ ಸಿಸ್ಟಮ್ಸ್ ಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಮತ್ತೆ ಡಿಜಿಟಲ್ ಲಾಜಿಕ್ ಸರ್ಕ್ಯೂಟ್ಸ್ ಗಳಲ್ಲಿ ವೇರಿಯಸ್ ಬೇಸಿಕ್ ಗೇಟ್ಸ್ ಗಳಾದ ಆಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್, ನ್ಯಾಂಡ್ ಗೇಟ್, ನಾರ್ ಗೇಟ್, ಎಕ್ಸಾರ್ ಗೇಟ್, ಈ ರೀತಿಯಲ್ಲಿ ವಿವಿಧ ಗೇಟ್ಸ್ ಗಳನ್ನು ಸಹ ನೀವು ಏನ್ ಮಾಡಿದ್ದೀರಾ, ಅದರ ಗೇಟ್ಸ್ ಗಳ ಬಗ್ಗೆ, ಅದರ ಟ್ರೂತ್ ಟೇಬಲ್ ಗಳ ಬಗ್ಗೆ, ಅದರ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಗಳ ಬಗ್ಗೆ ನೀವು ಓದಿದ್ದೀರಾ. ಸೊ ಈ ಒಂದು ಕೋರ್ಸ್ ಅನ್ನ ನೀವು ಅರ್ಥ ಮಾಡಿಕೊಳ್ಳುವಂತಹ ಸಲುವಾಗಿ ನೀವು ಮತ್ತೆ ನಿಮ್ಮ ಪ್ರೀವಿಯಸ್ ಸೆಮಿಸ್ಟರ್ನ ಡಿಜಿಟಲ್ ಲಾಜಿಕ್ ಸರ್ಕ್ಯೂಟ್ಸ್ ಗಳ ಕಾನ್ಸೆಪ್ಟ್ಸ್ ಗಳನ್ನ, ಯಾವ್ಯಾವ ಕಾನ್ಸೆಪ್ಟ್ಸ್ಗಳು, ನಂಬರ್ ಸಿಸ್ಟಮ್ಸ್, ದ ಬೇಸಿಕ್ ಗೇಟ್ಸ್, ಮಲ್ಟಿಪ್ಲೆಕ್ಸರ್ಸ್, ಎನ್ಕೋಡರ್ಸ್, ಡಿಕೋಡರ್ಸ್, ಈ ರೀತಿಯಾದಂತಹ ಆಡರ್ಸ್, ಆಫ್ ಆಡರ್ಸ್, ಈ ರೀತಿಯಾದಂತಹ ವೇರಿಯಸ್ ಸರ್ಕ್ಯೂಟ್ಸ್ ಗಳ ಬಗ್ಗೆ ಮತ್ತೊಂದು ಸಾರಿ ನೀವು ತಿಳ್ಕೊಳ್ಳಿ. ಈ ಒಂದು ಡಿಜಿಟಲ್ ಸರ್ಕ್ಯೂಟ್ಸ್ ಗಳ, ಈ ಒಂದು ಡಿಜಿಟಲ್ ಲಾಜಿಕ್ ಸರ್ಕ್ಯೂಟ್ಸ್ ಗಳ ಲ್ಯಾಬ್ ಅನ್ನ ನೀವು ಮಾಡಬೇಕು ಅಂತ ಇದ್ರೆ, ಇನ್ನು ನೀವು ಲ್ಯಾಬೋರೇಟರಿಯಲ್ಲಿ ನೀವು ಮಾಡಬೇಕು ಅಂತ ಇದ್ರೆ, ಯು ಕ್ಯಾನ್
use this URL https://deitr.vlabs.ac.in ಅನ್ನುವಂತಹ ಒಂದು URLಗೆ ಹೋಗಬಹುದು. ಅಲ್ಲಿ ನೀವು ಈ ಒಂದು ಡಿಜಿಟಲ್ ಸರ್ಕ್ಯೂಟ್ಸ್ಗಳ ವೇರಿಯಸ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ತಿಳ್ಕೋಬಹುದು, ಬೇಸಿಕ್ ಕಾನ್ಸೆಪ್ಟ್ಸ್, ಆಸ್ ವೆಲ್ ಆಸ್ ಅಲ್ಲಿ ನೀವು ಎಕ್ಸ್ಪೆರಿಮೆಂಟ್ಸ್ಗಳನ್ನು ರಿಯಲ್ ಆಗಿ ವರ್ಚುವಲ್ ಲ್ಯಾಬೊರೇಟರಿಯಲ್ಲಿ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಬಹುದು. ಈಗ ನಾವು ಈ ಒಂದು URLಗೆ ಹೋಗಿ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ನಾನು ನಿಮಗೆ ತೋರಿಸ್ತೀನಿ. ಮುಂದೆ ನೀವು ಆ ಒಂದು ವರ್ಚುವಲ್ ಲ್ಯಾಬ್ಸ್ ಅನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ brush up your basic skills on digital logic circuits. ಸೊ ಈಗ ನಾವು ಈ ವರ್ಚುವಲ್ ಲ್ಯಾಬ್ಸ್ ಅಲ್ಲಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ನ ಬೇಸಿಕ್ಸ್ ಗಳನ್ನ ಅಥವಾ ಎಲೆಕ್ಟ್ರಾನಿಕ್ ಡಿಜಿಟಲ್ ಲಾಜಿಕ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಗಳ ಒಂದು ಬೇಸಿಕ್ಸ್ ಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಈ ವರ್ಚುವಲ್ ಲ್ಯಾಬ್ಸ್ ಗಳನ್ನ ಯೂಸ್ ಮಾಡಬಹುದು ಅಂತ ನಾನು ಹೇಳಿದೆ. ಸೊ ಲೆಟ್ಸ್ ಸಿ ದಿಸ್. ಈ ಒಂದು DE-IITR.VLabs.ac.in ಗೆ ನೀವು ಹೋದ್ರೆ ಇಲ್ಲಿ ನೀವು ಯು ಕ್ಯಾನ್ ಸಿ the list of experiments here, AND gate, OR gate, NOT gate, NAND gate, as well as off adder, full adder, subtractor, as well as the flip-flops, registers, multiplexers, ಈ ರೀತಿಯಲ್ಲಿ various comparators, ವೇರಿಯಸ್ ಸರ್ಕ್ಯೂಟ್ಸ್ ಗಳ ಎಕ್ಸ್ಪೆರಿಮೆಂಟ್ಸ್ ಗಳಿದೆ. ಈಗ ನಾನು ಮೊದಲನೇ ಎಕ್ಸ್ಪೆರಿಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಸ್ ಯು ಕ್ಯಾನ್ ಸಿ the aim of this experiment, you can read it, to verify and interpret the logic and truth tables of these various gates. ಇದನ್ನೆಲ್ಲ ನೀವು ಓದ್ಕೊಳ್ಳಿ. as well as if you want the basic theoretical concept about these gates, you can click on this theory and you can read the theoretical concepts here, as well as the circuit diagrams which are implemented in RTL or TTL, etc. And next thing is you can take the quiz also here after reading the theory in order to test your skills. Adadmele you can read the procedure how to conduct this experiment. So let me come to the simulation. ಇಲ್ಲಿ ಸಿಮ್ಯುಲೇಷನ್ ಅಲ್ಲಿ ನಾನು ನಿಮಗೆ ಒಂದು OR ಗೇಟಿನ ಒಂದು ಸಿಮ್ಯುಲೇಷನ್ ಅನ್ನ ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇಲ್ಲಿಗೆ ನೀವು ಬಂದಾಗ ಮೊದಲನೇದಾಗಿ ಯು ಕ್ಯಾನ್ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಹಿಯರ್ ಹೌ ಟು ಹ್ಯಾಂಡಲ್ ವಿತ್ ದೀಸ್ ಸರ್ಕ್ಯೂಟ್ಸ್. ಸೊ ಮೊದಲನೇದಾಗಿ ಬ್ಯಾಟರಿಯನ್ನ ಸರ್ಕ್ಯೂಟ್ ಗೆ ಏನ್ ಮಾಡಬೇಕು, ಕನೆಕ್ಟ್ ಮಾಡಬೇಕು. ಅಂಡ್ ದೆನ್ ನಾವು ಸ್ವಿಚ್ ಅನ್ನ ಆನ್ ಆಫ್ ಮಾಡೋದ್ರ ಮೂಲಕ ಏನ್ ಮಾಡಬಹುದು, ಲೈಟ್ ಬಲ್ಬ್ ಆನ್ ಇದೆಯೋ ಆಫ್ ಇದೆಯೋ ಅನ್ನೋದನ್ನ ಆರ್ ಲಾಜಿಕ್ ಪ್ರಕಾರ ಏನ್ ಮಾಡಬಹುದು, ಈ ಒಂದು ತಿಳ್ಕೊಬಹುದು. ಈ ಒಂದು ಸರ್ಕ್ಯೂಟ್ ನೋಡಿದ್ರೆ ದಿಸ್ ಇಸ್ ದ ಸರ್ಕ್ಯೂಟ್ ರಿಲೇಟೆಡ್ ಟು ದ OR gate. So as well as ಈ ಒಂದು ಸರ್ಕ್ಯೂಟ್ ನ ಡಯೋಡ್ ರೆಸಿಸ್ಟೆನ್ಸ್ ಲಾಜಿಕ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಮೊದಲನೇದಾಗಿ ನಾವು ಇಲ್ಲಿ ಬ್ಯಾಟರಿಯನ್ನ ಕನೆಕ್ಟ್ ಮಾಡೋಣ. ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ OR ಗೇಟಿನ ಮೇನ್ ಟ್ರೂತ್ ಟೇಬಲ್ ಏನು. OR ಗೇಟ್ ಅಲ್ಲಿ ಯಾವುದೇ ಒಂದು ಇನ್ಪುಟ್ ಹೈ ಇದ್ರೂ ಸಹ ಔಟ್ಪುಟ್ ಏನಾಗುತ್ತೆ, ಹೈ ಆಗುತ್ತೆ. ಯಾವಾಗ ಎರಡು ಇನ್ಪುಟ್ ಏನಾಗಿರುತ್ತೆ, ಲೋ ಇರುತ್ತೆ, ಆಗ ಈ ಒಂದು ಔಟ್ಪುಟ್ ಸಹ ಏನಾಗುತ್ತೆ, ಲೋ ಆಗುತ್ತೆ. ಇಲ್ಲಿ ನೋಡಿ ಎರಡು ಇನ್ಪುಟ್ ಏನಾಗಿದೆ ಅಂತಂದಾಗ ಲೋ ಇದೆ, ಎರಡು ಸ್ವಿಚ್ ಏನಾಗಿದೆ ಅಂತಂದಾಗ ನಾವು ಆಫ್ ಮಾಡಿದೀವಿ. ದೇರ್ ಫೋರ್ ಯಾವುದೇ ಕರೆಂಟ್ ಸಹ ಇಲ್ಲಿ ಏನಾಗ್ತಾ ಇಲ್ಲ ಅಂತಂದಾಗ ಪಾಸ್ ಆಗ್ತಾ ಇಲ್ಲ. ಈಗ ನಾವೇನ್ ಮಾಡ್ತೀವಿ ಅಂತಂದಾಗ ಒಂದು ಸ್ವಿಚ್ ಅನ್ನ ಆನ್ ಮಾಡೋಣ. ಈಗ ನೋಡಿ, ಸೊ ದಿಸ್ ಈಸ್ ಈಕ್ವಿವೆಲೆಂಟ್ ಟು ಈ ಸ್ವಿಚ್ 0 ಪೊಸಿಷನ್ ಅಲ್ಲಿ ಇದೆ, ಈ ಒಂದು ಸ್ವಿಚ್ 1 ಪೊಸಿಷನ್ ಅಲ್ಲಿ ಇದೆ. ಸೊ ಲೈಟ್ ಬಲ್ಬ್ ಆನ್ ಆಗಿದೆ. 1 0 ಆರ್ ಮಾಡಿದ್ರೆ ಏನಾಗುತ್ತೆ, ದ ಔಟ್ಪುಟ್ ಈಸ್ 1. ಅದೇ ರೀತಿಯಲ್ಲಿ ಈಗ ಈ ಸ್ವಿಚ್ ಅನ್ನು ನಾನೀಗ ಆನ್ ಮಾಡ್ತೀನಿ. ಇಟ್ ಈಸ್ ಈಕ್ವಲೆಂಟ್ ಟು 1 1 ಬಲ್ಬ್ ಏನಾಗಿದೆ, ಆನ್ ಅಲ್ಲೇ ಇದೆ. ಈ ಎರಡು ಸ್ವಿಚ್ ಅನ್ನ ಏನ್ ಮಾಡಿದಾಗ ಅಂತಂದಾಗ ಆಫ್ ಮಾಡಿದಾಗ ದೆನ್ ಓನ್ಲಿ ಏನಾಗುತ್ತೆ, 0 0 ಇದ್ರೆ ಮಾತ್ರ ಏನಾಗುತ್ತೆ, ಔಟ್ಪುಟ್ 0 ಬರುತ್ತೆ. ಸೊ ದಿಸ್ ಈಸ್ ವಾಟ್ ದ OR gate is. You can play with these things here in order to understand the concept of digital
ಎಲೆಕ್ಟ್ರಾನಿಕ್ ಗೇಟ್ಸ್. ಸೊ ಇಲ್ಲಿ ಈ ಒಂದು ಸಿಮ್ಯುಲೇಟರ್, ಇದು ಎರಡನೇ ಸಿಮ್ಯುಲೇಟರ್, ಇದು ಆರ್ ಗೇಟ್ ಸಿಂಬಲ್. ನಾವು ಇಲ್ಲಿ ನೋಡಿರುವಂತಹದ್ದು ಇದರ ಒಂದು ಸರ್ಕ್ಯೂಟ್. ಆಕ್ಚುಲಿ ನಿಮ್ಮ ಡಿಜಿಟಲ್ ಸರ್ಕ್ಯೂಟ್ ಗಳಲ್ಲಿ ಈ ಸ್ವಿಚ್ ಗಳನ್ನ ಇವು ಟ್ರಾನ್ಸಿಸ್ಟರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡಿರ್ತಾರೆ ಅಂತಂದಾಗ ಮಾಡಿರ್ತಾರೆ. ಸೊ ಲೆಟ್ಸ್ ವೆರಿಫೈ ದ ಟ್ರೂತ್ ಟೇಬಲ್. ಈಗ ನಾವಿಲ್ಲಿ ಏನ್ ಮಾಡ್ಬೇಕು ಅಂತಂದಾಗ ಟ್ರೂತ್ ಟೇಬಲ್ ಟ್ರೂತ್ ಟೇಬಲ್ ಗೆ ನಾನೀಗ 1 ಮತ್ತೆ ಇನ್ನೊಂದು 0 ಅಂತ ಏನ್ ಮಾಡ್ತೀನಿ, ಔಟ್ಪುಟ್ ಕೊಡ್ತೀನಿ. 1 0 ಇದ್ರೆ ಇನ್ಪುಟ್, ಔಟ್ಪುಟ್ ಏನಾಗಿರ್ಬೇಕು, ಆರ್ ಅಲ್ಲಿ 1 ಆಗಿರ್ಬೇಕು. ಈಗ ಇದನ್ನ ನಾನು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು ಅಂತ ಹೇಳಿ ಚೆಕ್ ಅನ್ನ ಕೊಟ್ರೆ ನೀವು ಈ ಟೇಬಲ್ ಅನ್ನು ನೋಡ್ಬೋದು. ಎ ಇನ್ಪುಟ್ 1 ಇದೆ, ಬಿ ಇನ್ಪುಟ್ 0 ಇದೆ, ಔಟ್ಪುಟ್ ಸಹ ಏನಾಗಿದೆ 1 ಇದೆ, ಅಂಡ್ ದ ರಿಸಲ್ಟ್ ಇಸ್ ಕರೆಕ್ಟ್. ಸೊ ನಾವೀಗ ಕರೆಕ್ಟ್ ಆಗಿ ಟ್ರೂತ್ ಟೇಬಲ್ ವ್ಯಾಲ್ಯೂಸ್ ಎಂಟರ್ ಮಾಡಿದೀವಿ. ನಾನೀಗ ತಪ್ಪನ್ನ ಮಾಡ್ತೀನಿ. ಲೆಟ್ಸ್ ಸಪೋಸ್ ಟೇಕ್ 1 0 0 0 ಗೆ ನಾನು 1 ಇರುತ್ತೆ ಅಂತ ಏನ್ ಮಾಡ್ತೀನಿ, ಹಾಕ್ತೀನಿ. ಇಟ್ ಇಸ್ ರಾಂಗ್. ಆರ್ ಅಲ್ಲಿ 0 0 ಇದೆ, ಔಟ್ಪುಟ್ ಏನು 0 ಆಗಿರಬೇಕು. ಸೊ ನೋಡಿ ಇಲ್ಲಿ 0 0 ನಾವು ಕೊಟ್ಟರು, ಔಟ್ಪುಟ್ 1. ದಿಸ್ ಇಸ್ ದ ಇನ್ಕರೆಕ್ಟ್ ಎಂಟ್ರಿ ಇನ್ ದ ಟ್ರೂತ್ ಟೇಬಲ್ ಆಫ್ ದ ಆರ್ ಗೇಟ್. ಈ ರೀತಿಯಲ್ಲಿ ನೀವು ಟ್ರೂತ್ ಟೇಬಲ್ ಅನ್ನು ಸಹ ಇಲ್ಲಿ ವೆರಿಫೈ ಮಾಡಬಹುದು. ಇನ್ ದ ಸೇಮ್ way you can perform various experiments related to the digital electronics as well as the logic circuits using this site, using the virtual labs. So students, so now let's talk about the core topic of our session called as functional units of computer. ಯಾವುದೇ ಕಂಪ್ಯೂಟರ್ 5 ಫಂಕ್ಷನಲಿ ಇಂಡಿಪೆಂಡೆಂಟ್ ಯೂನಿಟ್ಸ್ ಗಳನ್ನ ಏನ್ ಮಾಡಿರುತ್ತೆ ಅಂತಂದಾಗ ಇಟ್ಕೊಂಡಿರುತ್ತೆ. ಯಾವ್ದಾವ್ದು? ಒಂದು ಇನ್ಪುಟ್ ಯೂನಿಟ್, ಮೆಮೊರಿ ಯೂನಿಟ್, ALU ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್, ಔಟ್ಪುಟ್ ಯೂನಿಟ್ ಮತ್ತೆ ಕಂಟ್ರೋಲ್ ಯೂನಿಟ್. ಈ ಪ್ರತಿಯೊಂದು ಯೂನಿಟ್ಗಳಿಗೂ ಅದರದೇ ಆದಂತಹ ಟಾಸ್ಕ್ ಇರುತ್ತೆ, ಅಂದ್ರೆ ಕೆಲಸಗಳಿರುತ್ತೆ. ಯಾವ್ಯಾವ ಯೂನಿಟ್ ಏನೇನ್ ಕೆಲಸಗಳನ್ನ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಒಂದು ಡಯಾಗ್ರಾಮ್ ಅಲ್ಲಿ ಇರುವಂತಹ ಡಿವೈಸ್ಗಳು ಯಾವ್ದು, ಇನ್ಪುಟ್ ಯೂನಿಟ್ ಯಾವ್ದು, ಔಟ್ಪುಟ್ ಯೂನಿಟ್ ಯಾವ್ದು, ಮೆಮೊರಿ ಯಾವ್ದು, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಯಾವ್ದು, ಕಂಟ್ರೋಲ್ ಯೂನಿಟ್ ಅನ್ನೋದನ್ನ ನೋಡೋಣ. For example, this monitor, it belongs to the output unit because it shows the results to the outside world. Keyboard input unit ಗೆ, mouse input unit ಗೆ, speakers it goes to the output unit. In the same way, RAM it goes to the memory unit. In the same way, the CPU, central processing unit, it is called as the processor. It contains both the arithmetic and logic unit ಮತ್ತೆ control unit ಅನ್ನ contain ಮಾಡ್ಕೊಂಡಿದ್ದಾರೆ. ಸೊ ಇನ್ಪುಟ್ ಯೂನಿಟಿನ ಕೆಲಸ ಏನು? ಫಾರ್ ಎಕ್ಸಾಂಪಲ್ ಕೀಬೋರ್ಡಿನ ಕೆಲಸ ಏನು? ಇದು ನಾವು ಟೈಪ್ ಮಾಡಿರುವಂತಹ ಇನ್ಫಾರ್ಮೇಶನ್ ಅನ್ನ ರೀಡ್ ಮಾಡುತ್ತೆ ಮತ್ತೆ ಅದನ್ನ ಆಟೋಮೆಟಿಕ್ ಆಗಿ ಏನಾಗಿ ಕನ್ವರ್ಟ್ ಮಾಡುತ್ತೆ, ಎನ್ಕೋಡೆಡ್ ಒಂದು ಕೋಡೆಡ್ ಬೈನರಿ ಕೋಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇದು ಇನ್ಪುಟ್ ಯೂನಿಟಿನ ಕೆಲಸ. ಅದೇ ರೀತಿಯಲ್ಲಿ ಮೆಮೊರಿ ಯೂನಿಟಿನ ಕೆಲಸ ಏನು? ಮೆಮೊರಿ ಯೂನಿಟ್ ಏನನ್ನ ಮಾಡುತ್ತೆ? ಇಟ್ ಸ್ಟೋರ್ಸ್ ದಿ ಪ್ರೋಗ್ರಾಮ್ಸ್ ಅಂಡ್ ಡೇಟಾ. ನಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಸಾಫ್ಟ್ವೇರ್ಸ್ ಗಳ ಪ್ರೋಗ್ರಾಮ್ಸ್ ಗಳನ್ನ ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಡೇಟಾಗಳನ್ನ ಈ ಒಂದು ಮೆಮೊರಿಯಲ್ಲಿ ಏನ್ ಮಾಡೋದ್ರಿಂದ ಇದು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಇದು ಮೆಮೊರಿ ಯೂನಿಟ್ ಕೆಲಸ. ಅದೇ ರೀತಿಯಲ್ಲಿ ವಾಟ್ ಈಸ್ ದ ಟಾಸ್ಕ್ ಆಫ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್? ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಇಟ್ ಈಸ್ ಒನ್ ಪಾರ್ಟ್ ಆಫ್ ದಿ CPU. ಇದರ ಕೆಲಸ ಏನು ಅಂದ್ರೆ ಅರ್ಥಮೆಟಿಕ್ ಆಪರೇಷನ್ಸ್ ಗಳನ್ನ ಮತ್ತೆ ಲಾಜಿಕಲ್ ಆಪರೇಷನ್ಸ್ ಗಳನ್ನ ಕಂಪ್ಯೂಟ್ ಮಾಡುವಂತಹದ್ದು. ಫಾರ್ ಎಕ್ಸಾಂಪಲ್ ಅರ್ಥಮೆಟಿಕ್ ಆಪರೇಷನ್ಸ್ ಅಂದ್ರೆ ಏನು? ಅಡಿಷನ್ ಇರ್ಬೋದು, ಸಬ್ಟ್ರಾಕ್ಷನ್ ಇರ್ಬೋದು, ಮಲ್ಟಿಪ್ಲಿಕೇಶನ್ ಇರ್ಬೋದು, ಡಿವಿಷನ್ ಇರ್ಬೋದು. ಲಾಜಿಕಲ್ ಆಪರೇಷನ್ಸ್ ಅಂದ್ರೆ ಏನು? ಅಂಡ್, ಆರ್, ನ್ಯಾಂಡ್, ನಾರ್, ಎಕ್ಸಾರ್, ಕಂಪ್ಯಾರಿಸನ್ ಥಿಂಗ್ಸ್ ಇರ್ಬೋದು. ಇದೆಲ್ಲ ಥಿಂಗ್ಸ್ ಗಳನ್ನ ಲಾಜಿಕಲ್ ಆಪರೇಷನ್ಸ್ ಅಂತ ಕರಿತೀವಿ. ಈ ಎಲ್ಲಾ ಆಪರೇಷನ್ಸ್ ಗಳು ಆಕ್ಚುಲಿ ಆಗಿ ನಮ್ಮ ಕಂಪ್ಯೂಟರ್ ಅಲ್ಲಿ ಎಕ್ಸಿಕ್ಯೂಟ್ ಆಗುವುದು ಇಲ್ಲಿ ಪ್ರೊಸೆಸರ್ ಒಳಗಡೆ ಇರುವಂತಹ ಒಂದು ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಲ್ಲಿ.
ಅದೇ ರೀತಿಯಲ್ಲಿ ಇನ್ನೊಂದು ಯೂನಿಟ್ ಯಾವುದು? ಔಟ್ಪುಟ್ ಯೂನಿಟ್. ಔಟ್ಪುಟ್ ಯೂನಿಟ್ ಕೆಲಸ ಏನು? ಇದು ರಿಸಲ್ಟ್ ಗಳನ್ನ, ಫಾರ್ ಎಕ್ಸಾಂಪಲ್ ಈ ಮಾನಿಟರ್ ಏನನ್ನ ಮಾಡುತ್ತೆ? ನಾನು ಕಂಪ್ಯೂಟರಿಗೆ 2 ನಂಬರ್ ಅನ್ನ ಆಡ್ ಮಾಡು ಅಂತ ಕೊಟ್ಟಾಗ ALU ಏನ್ ಮಾಡುತ್ತೆ? ಅದು ಆಡ್ ಮಾಡಿ ಅದರ ರಿಸಲ್ಟ್ ಅನ್ನ ಎಲ್ಲಿಗೆ ಕಳಿಸುತ್ತೆ? ಮಾನಿಟರ್ ಗೆ ಕಳಿಸುತ್ತೆ. ಮಾನಿಟರ್ ಅದನ್ನ ನಮಗೆ ಡಿಸ್ಪ್ಲೇ ಮಾಡುತ್ತೆ. ಸೊ ಇಟ್ ಸೆಂಡ್ಸ್ ದ ರಿಸಲ್ಟ್ಸ್ ಟು ದ ಔಟ್ಸೈಡ್ ವರ್ಲ್ಡ್. And the next very important unit is the control unit. Control unit ನ ಕೆಲಸ ಏನು? ಈ ಒಂದು control unit, it is going to control and coordinate the activities of all the other units. ಬೇರೆ ಎಲ್ಲಾ ಯೂನಿಟ್ಸ್ ಗಳ ಆಕ್ಟಿವಿಟೀಸ್ ಗಳನ್ನ ಕಂಟ್ರೋಲ್ ಮಾಡುವಂತಹದ್ದು ಮತ್ತೆ ಕೋಆರ್ಡಿನೇಟ್ ಮಾಡುವಂತಹದ್ದು. ಅದರ ಅರ್ಥ ಏನು? ಕಂಟ್ರೋಲ್ ಯೂನಿಟ್ ಯಾವ ಯೂನಿಟ್ಗಳು ಯಾವಾಗ ಅದರ ಕೆಲಸಗಳನ್ನ ಮಾಡಬೇಕು, ಇನ್ಪುಟ್ ಯೂನಿಟ್ ಯಾವಾಗ ಇನ್ಫಾರ್ಮೇಶನ್ ಅನ್ನ ರೈಡ್ ಮಾಡಬೇಕು, ಮೆಮೊರಿ ಯೂನಿಟ್ ಯಾವಾಗ ಅದರೊಳಗಡೆ ಇರುವಂತಹ ಒಂದು ಡೇಟಾನ ಪ್ರೊಸೆಸರ್ ಗೆ ಕಳಿಸಬೇಕು, ಪ್ರೊಸೆಸರ್ ಯಾವಾಗ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಯಾವ ಪ್ರೊಸೆಸರ್ ಯಾವ ಒಂದು ಇನ್ಸ್ಟ್ರಕ್ಷನ್ ಅನ್ನ ಯಾವಾಗ ಎಕ್ಸಿಕ್ಯೂಟ್ ಮಾಡಬೇಕು, ಈ ಎಲ್ಲಾ ಥಿಂಗ್ಸ್ ಗಳನ್ನ ಈ ಎಲ್ಲಾ ಕೆಲಸಗಳನ್ನ ಕಂಟ್ರೋಲ್ ಮಾಡುವಂತಹದ್ದು, ಡೈರೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡುವಂತಹ ಒಂದು ಮೇನ್ ಯೂನಿಟ್ ಯಾವುದು? ದಟ್ ಈಸ್ ಕಂಟ್ರೋಲ್ ಯೂನಿಟ್. ಸೊ ದಟ್ಸ್ ವೈ ಕಂಟ್ರೋಲ್ ಯೂನಿಟ್ ಇಸ್ control unit. It controls and coordinates all the other units of the computer ಅಂತ ಹೇಳಿದ್ರೆ, ಸೊ ಅದನ್ನ ಒಂದು ನರ್ವ್ ಸೆಂಟರ್ ಆಫ್ ದ ಕಂಪ್ಯೂಟರ್ ಅಂತ ಸಹಾಯ ಮಾಡಬಹುದು, ನಾವು ಕರೀಬಹುದು. ಸೊ ವಿದ್ಯಾರ್ಥಿಗಳೇ, ಈ ಒಂದು ಕಂಪ್ಯೂಟರ್ ಆರ್ಗನೈಸೇಷನ್ ನಲ್ಲಿ ನಾವು ಯಾವುದರ ಬಗ್ಗೆ ತಿಳಿದುಕೊಳ್ಳುತ್ತೇವೆ ಹೋಲ್ ಸಬ್ಜೆಕ್ಟ್ ನಲ್ಲಿ ಅಂತಂದ್ರೆ, ಈ ವೇರಿಯಸ್ ಫಂಕ್ಷನಲ್ ಯೂನಿಟ್ಸ್ ಗಳ ಕೆಲಸ ಏನು, ಅದು ಯಾವ ರೀತಿಯಲ್ಲಿ ಆ ಒಂದು ಕೆಲಸಗಳನ್ನ ಮಾಡುತ್ತೆ, ಅದರ ಒಳಗಡೆ ಇರುವಂತಹ ಕಾಂಪೊನೆಂಟ್ಸ್ ಗಳು ಏನು, ಆ ಒಂದು ಕಾಂಪೊನೆಂಟ್ಸ್ ಗಳು ಯಾವ ರೀತಿಯಲ್ಲಿ ಇಂಟರಾಕ್ಟ್ ಆಗಿದೆ, ಈ ವೇರಿಯಸ್ ಯೂನಿಟ್ಸ್ ಗಳು ಯಾವ ರೀತಿಯಲ್ಲಿ ಅದಕ್ಕೆ ಇಂಟರ್ ಕನೆಕ್ಷನ್ಸ್ ಗಳು ಏನಾಗಿದೆ ಅಂತಂದಾಗ ಇದೆ. ಈ ರೀತಿಯಾದಂತಹ ವೇರಿಯಸ್ ಇಂಟರ್ ಕನೆಕ್ಷನ್ಸ್ ಗಳನ್ನ ಮತ್ತೆ ಆ ಒಂದು ವೇರಿಯಸ್ ಫಂಕ್ಷನಲ್ ಯೂನಿಟ್ಸ್ ಗಳ ವರ್ಕಿಂಗ್ ಅನ್ನ ನಾವು ತಿಳ್ಕೊಳ್ಳುವಂತಹ ಒಂದು ಸಬ್ಜೆಕ್ಟ್ ಕಂಪ್ಯೂಟರ್ ಆರ್ಗನೈಸೇಷನ್. ಸೊ ಈ ಒಂದು ಹೋಲ್ ಸಬ್ಜೆಕ್ಟ್ ಒಳಗಡೆ ನಾವು ವೇರಿಯಸ್ ಫಂಕ್ಷನಲ್ ಯೂನಿಟ್ಸ್ ಗಳ ಒಂದು ವರ್ಕಿಂಗ್ ಅನ್ನ ಮತ್ತೆ ಅದು ಬೇರೆ ಯೂನಿಟ್ಸ್ ಗಳಿಗೆ ಯಾವ ರೀತಿಯಲ್ಲಿ ಇಂಟರ್ ಕನೆಕ್ಟ್ ಆಗಿದೆ ಅನ್ನುವಂತಹ ಕಾನ್ಸೆಪ್ಟ್ಸ್ ಗಳನ್ನ ನಾವು ಇಲ್ಲಿ ತಿಳ್ಕೊತಾ ಹೋಗ್ತೀವಿ. ಅದನ್ನ ನಾವು ಕಂಪ್ಯೂಟರ್ ಆರ್ಗನೈಸೇಷನ್ ಅಂತ ಏನ್ ಮಾಡ್ತೀವಿ ಅಂತ ಕರಿತೀವಿ. So this is about the functional units of computer. So let's move on. So now let's talk about some of the basic terminologies what we are going to use in all over the computer science as well as in the computer organization, that is called as information. ಇನ್ಫಾರ್ಮೇಶನ್ ಅನ್ನುವಂತಹ ಒಂದು ವರ್ಡ್ ಅನ್ನ ನಾವು ಕಂಪ್ಯೂಟರ್ ಸೈನ್ಸ್ ಆಗಲಿ ಅಥವಾ ಎಲ್ಲರೂ ತುಂಬಾ ಏನ್ ಮಾಡಿದೀವಿ ಅಂತಂದಾಗ, ಈ ಒಂದು ಇನ್ಫಾರ್ಮೇಶನ್ ವರ್ಡ್ ಅನ್ನ ಏನ್ ಮಾಡಿದೀವಿ ಅಂತಂದಾಗ we have ಕೇಳಿದೀವಿ, we have listened so many times. So what is this information? ಏನು ಇನ್ಫಾರ್ಮೇಶನ್ ಅಂತಂದ್ರೆ, ಅದಕ್ಕಿಂತ ಮುಂಚೆ ನಾನು ಫಸ್ಟ್ there are 2 types of information ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಇನ್ಫಾರ್ಮೇಶನ್ ಯಾವುದು? ಇನ್ಸ್ಟ್ರಕ್ಷನ್, ಇನ್ನೊಂದು ಯಾವುದು? ಡೇಟಾ. ಒಂದು ಟೈಪು ಇನ್ಸ್ಟ್ರಕ್ಷನ್, ಇನ್ನೊಂದು ಡೇಟಾ. ಮೊದಲು ನಾವು ಇನ್ಸ್ಟ್ರಕ್ಷನ್ ಅಂದ್ರೆ ಏನು ಅಂತ ಏನ್ ಮಾಡೋಣ ಅಂತಂದಾಗ ನೋಡೋಣ. ನಾವು ಕಂಪ್ಯೂಟರಿಗೆ ಯಾವುದೇ ರೀತಿಯಾದಂತಹ ಕೆಲಸವನ್ನ ಮಾಡು ಅಂತ ಹೇಳಬೇಕು ಅಂತಂದಾಗ ಯಾವ ರೀತಿಯಲ್ಲಿ ಹೇಳ್ತೀವಿ? ನಾವು ಕಂಪ್ಯೂಟರ್ಸ್ ಗಳಿಗೆ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡೋದ್ರ ಮೂಲಕ ಹೇಳಬೇಕು. ಕಂಪ್ಯೂಟರ್ ಗಳಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಅನ್ನ ಯಾವ ರೀತಿಯಲ್ಲಿ ಕೊಡಬೇಕು? ಕಂಪ್ಯೂಟರ್ ಹಾರ್ಡ್ವೇರ್ ಗೆ ಅರ್ಥ ಆಗುವಂತಹ ಒಂದು ಭಾಷೆಯಲ್ಲಿ ಕೊಡಬೇಕು. ಕಂಪ್ಯೂಟರ್ ಗೆ ಅರ್ಥ ಆಗುವಂತಹ ಭಾಷೆ ಯಾವುದು? ಹಾರ್ಡ್ವೇರಿನ ಲ್ಯಾಂಗ್ವೇಜ್ ಯಾವುದು? ಇಟ್ ಈಸ್ ದ ಬೈನರಿ ಕೋಡ್ಸ್, ದಟ್ ಈಸ್ 0 and 0s and 1s, 0 1 0 1 1 0. ಈ ರೀತಿಯಾದಂತಹ ಒಂದು ಈ ಒಂದು ಭಾಷೆಯಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಟ್ರೆ ಆ ಒಂದು ಇನ್ಸ್ಟ್ರಕ್ಷನ್ಸ್ ಗಳು ಹಾರ್ಡ್ವೇರ್ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ ಗಳನ್ನ ಒಂದು ಯಾವುದೇ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಕೊಟ್ರೆ ಆ ಒಂದು ಇನ್ಸ್ಟ್ರಕ್ಷನ್ಸ್ ಗಳನ್ನ ನಾವು ಒಂದು ಮೆಷಿನ್ ಲ್ಯಾಂಗ್ವೇಜ್ ಅಲ್ಲಿ ಇದೆ ಅಂತ ಕರಿತೀವಿ. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಮೆಷಿನ್ ಲ್ಯಾಂಗ್ವೇಜ್ ಇನ್ಸ್ಟ್ರಕ್ಷನ್. ಬಟ್ ಈ ಒಂದು ಮೆಷಿನ್ ಲ್ಯಾಂಗ್ವೇಜ್ ಅನ್ನ ನಾವು ಬರೆಯುವಂತಹದ್ದು it is very tough and it is very complex. So that's why ಏನನ್ನ ಮಾಡ್ತಾರೆ ಅಂತಂದಾಗ
ನಮಗೆ ಈಸಿ ಆಗಲಿ ಅಂತ ಒನ್ ಮೋರ್ ಲ್ಯಾಂಗ್ವೇಜ್ ಕಾಲ್ಡ್ ಆಸ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಡಿಸ್ಕವರ್ ಮಾಡ್ತಾರೆ. ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ನಾನು ಕಂಪ್ಯೂಟರಿಗೆ ಒಂದು 2 ನಂಬರ್ ಅನ್ನ ಆಡ್ ಮಾಡು ಅಂತ ಹೇಳಬೇಕು ಅಂತಂದಾಗ ಯಾವ ರೀತಿಯಲ್ಲಿ ನಾನು ಇನ್ಸ್ಟ್ರಕ್ಷನ್ ಅನ್ನ ಕೊಡಬಹುದು, ಈ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ ಅನ್ನ ಕೊಡಬಹುದು. ಆಡ್ 1, 2. ಇಲ್ಲಿ ಈ ಒಂದು ಆಡ್ ಅನ್ನ ಇವರು ನಿಮೋನಿಕ್ ಅಂತ ಕರೀತಾರೆ. ಇವನ್ನ ನಾವು 1 and 2 ಅನ್ನ ನಾವು ಈ ಇನ್ಸ್ಟ್ರಕ್ಷನ್ ಆಪರಾಂಡ್ಸ್ ಅಂತ ಕರೀತೀವಿ. ಇದೇ ರೀತಿಯಲ್ಲಿ ಸಬ್ಟ್ರಾಕ್ಷನ್ ಅನ್ನ ಮಾಡಬೇಕು ಅಂತಂದಾಗ ಯಾವ ರೀತಿಯಲ್ಲಿ ಕೊಡಬೇಕು ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರಕಾರ ಅಂತ ಹೇಳಿದ್ರೆ ಸಬ್ ಅಂತ ಬರ್ಬೋದು, ಮುಂದೆ ಬರ್ಬೋದು. ಅದರ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದ್ರೆ MUL ಅಂತ ಬರೀಬೇಕು. ಈ ತರ ವೇರಿಯಸ್ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ. ಈ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡೋದು ಯಾರು? ಪ್ರೊಸೆಸರ್ ಅನ್ನ ಮಾಡಿರುವಂತಹ ಒಂದು ಕಂಪನಿ ನಮಗೆ ಇನ್ಸ್ಟ್ರಕ್ಷನ್ ಸೆಟ್ ಅನ್ನ ಕೊಟ್ಟಿರುತ್ತೆ. ಆ ಇನ್ಸ್ಟ್ರಕ್ಷನ್ ಸೆಟ್ ಅನ್ನ ಈ ಒಂದು ಪ್ರೊಸೆಸರ್ ಮೇಲೆ ವೇರಿಯಸ್ ಕೆಲಸಗಳನ್ನ, ವೇರಿಯಸ್ ಆಪರೇಷನ್ಸ್ ಗಳನ್ನ ಮಾಡಬೇಕು ಅಂದ್ರೆ ನೀವು ಯಾವ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ ನ ಬರೀಬೇಕು ಮತ್ತೆ ಆ ಇನ್ಸ್ಟ್ರಕ್ಷನ್ ನ ಫಾರ್ಮ್ಯಾಟ್ ಏನು ಅನ್ನೋದನ್ನ ಕೊಟ್ಟಿರ್ತಾರೆ. ಇದನ್ನ ನಾವು ಇನ್ಸ್ಟ್ರಕ್ಷನ್ ಸೆಟ್ ಆರ್ಕಿಟೆಕ್ಚರ್ ಅಂತ ಕರೀತೀವಿ. ಸೊ ಈ ರೀತಿಯಲ್ಲಿ ನಾವು ಇನ್ಸ್ಟ್ರಕ್ಷನ್ ಅನ್ನ ಕಂಪ್ಯೂಟರ್ಗೆ ಕೊಟ್ರೆ ಆ ಒಂದು ಇನ್ಸ್ಟ್ರಕ್ಷನ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೆ ಅಂತ ಹೇಳ್ತೀವಿ ನಾವು? ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಬಟ್ ಈ ಒಂದು this assembly language is okay than machine language, but it is still tough. So that's why ಮತ್ತು ನಮಗೆ ಈಸಿ ಆಗಲಿ ಅಂತ ಹೇಳಿ there are various languages ಕಂಪ್ಯೂಟರ್ ಅಲ್ಲಿ ವೇರಿಯಸ್ ಲ್ಯಾಂಗ್ವೇಜಸ್ ಗಳನ್ನ ಡೆವಲಪ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸಿ, ಜಾವಾ, C++, C#, Pascal, Fortran, ಈ ರೀತಿಯಲ್ಲಿ PHP, ಈ ರೀತಿಯಲ್ಲಿ ವೇರಿಯಸ್ ಲ್ಯಾಂಗ್ವೇಜಸ್ ಗಳನ್ನ ಮಾಡಿದ್ದಾರೆ. ಈ ಒಂದು ಲ್ಯಾಂಗ್ವೇಜಸ್ ಗಳನ್ನು ಇದನ್ನ ನಾವು ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಯಾಕೆ ಅಂತಂದಾಗ ಈ ಒಂದು ಲ್ಯಾಂಗ್ವೇಜಸ್ ಗಳು ನಾವು ಮಾತಾಡುವಂತಹ ಒಂದು ಇಂಗ್ಲಿಷ್ ಟೈಪಿನ ಇಂಗ್ಲಿಷ್ ಸೆಂಟೆನ್ಸಸ್ ಗಳಲ್ಲಿ, ಇಂಗ್ಲಿಷ್ ವರ್ಡ್ಸ್ ಗಳಲ್ಲಿ ನಾವು ಒಂದು ಪ್ರೋಗ್ರಾಮ್ ಅನ್ನ ಬರೀಬಹುದು. ಆದರೆ ಅದಕ್ಕೊಂದು ರೂಲ್ಸ್ ಇರುತ್ತೆ, ಒಂದು ಸಿಂಟ್ಯಾಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ 2 ನಂಬರ್ಸ್ ಗಳನ್ನ ಆಡ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ ಅನ್ನ ಬರೀಬೇಕು ಅಂತಂದಾಗ ಯಾವ ರೀತಿಯಲ್ಲಿ ಬರೀಬೇಕು ಅಂದ್ರೆ ನಾನು ಒಂದು ಎಕ್ಸಾಂಪಲ್ ಅನ್ನ ತಗೋತಾ ಇದ್ದೀನಿ. ಯಾವುದೋ ಒಂದು ಲ್ಯಾಂಗ್ವೇಜ್ ಅಲ್ಲಿ ಸಿ ಲ್ಯಾಂಗ್ವೇಜ್ ತಗೊಳ್ಳಿ. x is equal to 1 plus 2 ತಗೋದು. ಇಲ್ಲೊಂದು ಸೆಮಿಕೋಲನ್, ಇಲ್ಲೊಂದು ಸೆಮಿಕೋಲನ್. ಸೊ ಈ ರೀತಿಯಲ್ಲಿ ನಾನು ಈ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್, ಫಾರ್ ಎಕ್ಸಾಂಪಲ್ ಸಿ ಯಲ್ಲಿ ಬರೀತೀನಿ ಅಂದ್ರೆ 2 ನಂಬರ್ ಅನ್ನ ಆಡ್ ಮಾಡೋದಕ್ಕೆ ಈ ರೀತಿಯಲ್ಲಿ ಲೈನ್ಸ್ ಗಳ ಇನ್ಸ್ಟ್ರಕ್ಷನ್ಸ್ ಗಳನ್ನ ಬರೆದಾಗ ಆ ಒಂದು ಇನ್ಸ್ಟ್ರಕ್ಷನ್ಸ್ ಗಳು ಅಗೈನ್ ಏನಾಗಿ ಕನ್ವರ್ಟ್ ಆಗುತ್ತೆ? ಮೆಷಿನ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಅಸೆಂಬ್ಲಿ ಲ್ಯಾಂಗ್ವೇಜ್ ಸಹ ಏನಾಗಿ ಕನ್ವರ್ಟ್ ಆಗುತ್ತೆ? ಮೆಷಿನ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಆಗಿ ಅದು ಕಂಪ್ಯೂಟರ್ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈ ಕನ್ವರ್ಟ್ ಮಾಡುವಂತಹ ಕೆಲಸಗಳನ್ನ ಯಾರು ಮಾಡ್ತಾರೆ? ಇಲ್ಲಿ ಕಂಪೈಲರ್ ಮಾಡುತ್ತೆ. ಕಂಪೈಲರ್ ಅನ್ನುವಂಥದ್ದು ಒಂದು ಸಾಫ್ಟ್ವೇರ್. ಅದೇ ರೀತಿಯಲ್ಲಿ ಇಲ್ಲಿ ಅಸೆಂಬ್ಲರ್ ಮಾಡುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸಾಫ್ಟ್ವೇರ್. So these languages they are easy, so that's why they are called as high level languages, and they are in a human readable format. ಈ ಒಂದು ಲೈನ್ಗಳು, ಈ ಪ್ರತಿಯೊಂದು ಲೈನ್ಗಳನ್ನ ನಾವೇನಂತ ಕರೀಬಹುದು? ಇನ್ಸ್ಟ್ರಕ್ಷನ್ಸ್ ಅಂತ ಏನ್ ಮಾಡಬಹುದು ಕರೀಬಹುದು. So what does instructions do? They specify arithmetic and logic operation. ಇಲ್ಲಿ ನಾವು ಮಾಡಿರುವಂತಹದ್ದು ಯಾವ ಆಪರೇಷನ್? ಇಲ್ಲಿ ಈ ಒಂದು ಇನ್ಸ್ಟ್ರಕ್ಷನ್ x is equal to 1 plus 2 ಅನ್ನೋ ಇನ್ಸ್ಟ್ರಕ್ಷನ್ ಯಾವ ಆಪರೇಷನ್ ಅನ್ನ ಸ್ಪೆಸಿಫೈ ಮಾಡ್ತಾ ಇದೆ? ಅರಿಥಮೆಟಿಕ್ ಆಪರೇಷನ್. ಅದೇ ರೀತಿಯಲ್ಲಿ ಇಲ್ಲಿ ಆಡ್ 1, 2 ಅನ್ನುವಂತಹ ಈ ಒಂದು ಇನ್ಸ್ಟ್ರಕ್ಷನ್ ಏನನ್ನ ಸ್ಪೆಸಿಫೈ ಮಾಡ್ತಾ ಇದೆ? ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್. ಅದೇ ರೀತಿಯಲ್ಲಿ ಲಾಜಿಕಲ್ ಆಪರೇಷನ್ಸ್ ಗಳಾದ ಆಂಡ್, ಆರ್ ಮಾಡೋದಕ್ಕೆ, ಎಕ್ಸ್ಆರ್ ಮಾಡೋದಕ್ಕೆ ವೇರಿಯಸ್ ಆಪರೇಟರ್ಸ್ ಗಳಿದೆ, ವೇರಿಯಸ್ ಸಿಂಟ್ಯಾಕ್ಸ್ ಅಂಡ್ ಫಾರ್ಮ್ಯಾಟ್ಸ್ ಇದೆ. ಹೈಯರ್ ಲೆವೆಲ್ ಲ್ಯಾಂಗ್ವೇಜ್ ಗಳಲ್ಲಿ ನೀವು ಅದನ್ನ ಕೆಲಸವನ್ನ ಮಾಡಬೇಕು. So the instructions, so these are the instructions, they specify arithmetic and logic operations also.
ಆಸ್ ವೆಲ್ ಆಸ್ ಇನ್ಸ್ಟ್ರಕ್ಷನ್ಸ್ ದೇ ಗೌನ್ಸ್ ದ ಡೇಟಾ ಟ್ರಾನ್ಸ್ಫರ್ ಆಲ್ಸೋ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಇನ್ಸ್ಟ್ರಕ್ಷನ್ಸ್ ಗಳಲ್ಲಿ ಒಂದು ಡೇಟಾ ಎಲ್ಲಿಂದ ಎಲ್ಲಿಗೆ ಮೂವ್ ಆಗಬೇಕು, ಮೂವ್ ಮಾಡೋದಕ್ಕೂ ಸಹ ವಿ ಹ್ಯಾವ್ ಇನ್ಸ್ಟ್ರಕ್ಷನ್ಸ್. ಫಾರ್ ಎಕ್ಸಾಂಪಲ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ ಒಂದು ಡೇಟಾನ ಎಕ್ಸ್ ಅನ್ನುವಂತಹ ಒಂದು ಮೆಮೊರಿ ಲೊಕೇಶನ್ ಅಲ್ಲಿರುವಂತಹ ಒಂದು ವ್ಯಾಲ್ಯೂನ ವೈ ಮೆಮೊರಿ ಲೊಕೇಶನ್ ಗೆ ಮೂವ್ ಮಾಡಬೇಕು ಅಂದ್ರೆ ಈ ರೀತಿಯಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಇರ್ತದೆ. ಈ ರೀತಿಯಲ್ಲಿ ಒಂದು ಇನ್ಸ್ಟ್ರಕ್ಷನ್ ಇರ್ಬೋದು. ಇಲ್ಲಿ ನಾವೇನನ್ನ ಮಾಡ್ತಾ ಇದೀವಿ, ಎಕ್ಸ್ ಒಳಗಡೆ ಇರುವಂತಹ ಡೇಟಾ ವ್ಯಾಲ್ಯೂನ ಮೆಮೊರಿ ಲೊಕೇಶನ್ ಅಲ್ಲಿರುವಂತಹ ಡೇಟಾನ ವೈ ಮೆಮೊರಿ ಲೊಕೇಶನ್ ಗೆ ಕಳಿಸ್ತಾ ಇದ್ದೀವಿ. ಸೊ ಇದನ್ನ ನಾವು ಡೇಟಾ ಟ್ರಾನ್ಸ್ಫರ್ ಅಂತ ಕರಿತೀವಿ. ಈ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ಸ್ ಗಳು ಡೇಟಾ ಟ್ರಾನ್ಸ್ಫರ್ ಗಳನ್ನ ಗವರ್ನ್ ಸಹ ಮಾಡಬಹುದು. ಸೊ ಈ ಒಂದು ಲೀಸ್ಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಗಳನ್ನ ಪರ್ಫಾರ್ಮ್ಸ್ ಎ ಪರ್ಟಿಕ್ಯುಲರ್ ಟಾಸ್ಕ್ ಇಸ್ ಕಾಲ್ಡ್ ಆಸ್ ಪ್ರೋಗ್ರಾಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನೀಗ ಒಂದು 2 ನಂಬರ್ ಅನ್ನ ಆಡ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಗಳು ಯಾವ ರೀತಿಯಲ್ಲಿ ಬರೀಬೇಕು ಅಂತ ಹೇಳಿದೀನಿ. ಈ ರೀತಿಯಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್, ಸಿ ಲ್ಯಾಂಗ್ವೇಜ್ ಅಲ್ಲಿ ನಾನೀಗ ಈ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲಿ ಇದೊಂದು ಲೈನ್ ಬರದೆ, ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 1 + 2 ಅಂತ ಬರದೆ, ಅದಾದ್ಮೇಲೆ ಮತ್ತೆ ಈ ಸಿ ಪ್ರೋಗ್ರಾಮಿಂಗ್ ಏನೇನು ರೂಲ್ಸ್ ಇತ್ತು ಅದನ್ನ ಫಾಲೋ ಮಾಡೋದಕ್ಕೆ ಬೇರೆ ಬೇರೆ ಇನ್ಸ್ಟ್ರಕ್ಷನ್ಸ್ ಗಳನ್ನ ಬರೆದಾಗ ಈ ಒಂದು ಲೀಸ್ಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಗಳನ್ನ ಒಂದು ಫೈಲ್ ಅಲ್ಲಿ ಬರೆದು ಅದನ್ನ ಸೇವ್ ಮಾಡಿ ಅದನ್ನ ನಾನು ಎಕ್ಸಿಕ್ಯೂಟ್ ಮಾಡಬಹುದು. ಈ ಒಂದು ಲೀಸ್ಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಗಳನ್ನ ನಾವೇನಂತ ಕರಿತೀವಿ, ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಎ ಪ್ರೋಗ್ರಾಮ್. ಮತ್ತೆ ಈ ಪ್ರೋಗ್ರಾಮ್ಗಳು ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಈ ಎಕ್ಸಾಂಪಲ್ ಅಲ್ಲಿ ಕೊಡ್ತಾ ಇರುವಂತಹ ಪ್ರೋಗ್ರಾಮ್ ಏನ್ ಕೆಲಸನ ಮಾಡುತ್ತೆ, 2 ನಂಬರ್ಸ್ ಗಳನ್ನ ಆಡ್ ಮಾಡುವಂತಹ ಕೆಲಸ ಮಾಡುತ್ತೆ. ಸೊ ವಾಟ್ ಆರ್ ಪ್ರೋಗ್ರಾಮ್ಸ್? ದೇ ಆರ್ ದ ಲೀಸ್ಟ್ ಆಫ್ ಇನ್ಸ್ಟ್ರಕ್ಷನ್ಸ್ ದಟ್ ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಟಾಸ್ಕ್. ಇಟ್ ಈಸ್ ಕಾಲ್ಡ್ ಆಸ್ ಎ ಪ್ರೋಗ್ರಾಮ್. ಮತ್ತೆ ಇನ್ನೊಂದೇನು ಅಂತಂದಾಗ ಅವರ್ ಕಂಪ್ಯೂಟರ್ಸ್ ಇಟ್ ಡಿಪೆಂಡ್ಸ್ ಆನ್ ದ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್. ಏನು ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅಂದ್ರೆ ನಮ್ಮ ಕಂಪ್ಯೂಟರ್ ನಾವು ರ್ಯಾಮ್ ನಲ್ಲಿ ಯಾವ ಒಂದು ಪ್ರೋಗ್ರಾಮ್ ಅನ್ನ ಇಟ್ಟಿರ್ತೀವೋ ಆ ಒಂದು ಪ್ರೋಗ್ರಾಮಿನ ಇನ್ಸ್ಟ್ರಕ್ಷನ್ಸ್ ಗಳನ್ನ ನಮ್ಮ ಪ್ರೊಸೆಸರ್ ಏನ್ ಮಾಡುತ್ತೆ ಅಂತಂದಾಗ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಇಟ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ಇಟ್. ಸೊ ಅಲ್ಲಿಗೆ ನಮ್ಮ ಹೋಲ್ ಕಂಪ್ಯೂಟರ್ ಇಟ್ ಈಸ್ ಕಂಟ್ರೋಲ್ಡ್ ಬೈ ದ ಪ್ರೋಗ್ರಾಮ್ಸ್ ವಿಚ್ ಆರ್ ದೇರ್ ಇನ್ ಅವರ್ RAM, which are executed by the processor. So that's why the program which is stored in the RAM it controls the whole computer ಅಂತ ಹೇಳ್ತಾರೆ. So that's why the computer is controlled by the stored program. So therefore computer it depends on the stored program concept. So now let's move to the next type of information that is called as data. Data ಅನ್ನೋದನ್ನ ನೀವು ಆಲ್ರೆಡಿ ತುಂಬಾ ಕೇಳಿದ್ದೀರಾ. ಈಗ ಏನು ಡೇಟಾ? ನಮ್ಮ ಕಂಪ್ಯೂಟರ್ ಅಲ್ಲಿ ಯಾವುದೋ ಒಂದು ಫೈಲ್ ಇದೆ, ಆ ಫೈಲ್ ಒಳಗಡೆ ನಾವು ಒಂದು ನಂಬರ್ಸ್ ಗಳನ್ನ ಬರೆದಿರ್ತೀವಿ, ವರ್ಡ್ಸ್ ಗಳನ್ನ ಬರೆದಿರ್ತೀವಿ, ಕ್ಯಾರೆಕ್ಟರ್ಸ್ ಗಳನ್ನ ಬರೆದಿರ್ತೀವಿ. ಮತ್ತೆ ನಮ್ಮ ಕಂಪ್ಯೂಟರ್ ಅಲ್ಲಿ ಆಡಿಯೋ ಫೈಲ್ ಇರ್ಬೋದು, ಅಂದ್ರೆ ಮ್ಯೂಸಿಕ್ ಫೈಲ್ ಇರ್ಬೋದು, ವಿಡಿಯೋ ಫೈಲ್ ಇರ್ಬೋದು. ಈ ಎಲ್ಲಾ ಥಿಂಗ್ಸ್ ಗಳನ್ನ ನಾವೇನಂತ ಕರಿತೀವಿ, ಡೇಟಾ ಅಂತ ಕರಿತೀವಿ. ಸೊ ದ ಡೇಟಾ ಆರ್ ದೇ ಕ್ಯಾನ್ ಬಿ ನಂಬರ್ಸ್, ದೇ ಕ್ಯಾನ್ ಬಿ ಎನಿ ಫ್ಯಾಕ್ಟ್ಸ್ ಆಫ್ ಇನ್ಫಾರ್ಮೇಶನ್, ದೇ ಕ್ಯಾನ್ ಬಿ ಎನಿ ಅಬ್ಸರ್ವೇಷನ್ಸ್ ಯು ಮೇಡ್, ದೇ ಕ್ಯಾನ್ ಬಿ ಎನಿ ಮೆಜರ್ಮೆಂಟ್ಸ್ ಆಫ್ ಯುವರ್ ಎಕ್ಸ್ಪೆರಿಮೆಂಟ್, ದೇ ಕ್ಯಾನ್ ಬಿ ಎನಿ ಗ್ರಾಫಿಕಲ್ ಇನ್ಫಾರ್ಮೇಶನ್, audio information, video information, all this called as a data. So data they are numbers and encoded characters. So numbers ಗಳು ಕಂಪ್ಯೂಟರ್ ಒಳಗಡೆ ಯಾವ ರೀತಿಯಲ್ಲಿ ರೆಪ್ರೆಸೆಂಟ್ ಆಗುತ್ತೆ, ಬೈನರಿ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಆಗುತ್ತೆ. ಅದೇ ತರ ಕ್ಯಾರೆಕ್ಟರ್ಸ್ ಗಳನ್ನ ನಾವು ಯಾವ ರೀತಿಯಲ್ಲಿ ಇಟ್ಟಿರ್ತೀವಿ, ಕ್ಯಾರೆಕ್ಟರ್ಸ್ ಗಳು ಬೈನರಿ ಫಾರ್ಮ್ ಅಲ್ಲೇ ಇರುತ್ತೆ. ಆ ಒಂದು ಕ್ಯಾರೆಕ್ಟರ್ಸ್ ಗಳನ್ನ ಬೈನರಿ ನಂಬರ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಕೋಡಿಂಗ್ ಸ್ಕೀಮ್ ಗಳನ್ನ ಯೂಸ್ ಮಾಡ್ತೀವಿ. ಆ ಒಂದು ಕೋಡಿಂಗ್ ಸ್ಕೀಮ್ ಗಳ ಬಗ್ಗೆ ನಾವು ಈ ಒಂದು ಸೆಷನ್ ಅಲ್ಲೇ ಮುಂದೆ ಮಾತಾಡ್ತೀವಿ. ಸೊ ವಾಟ್ ಆರ್ ಡೇಟಾ? ದೇ ಆರ್ ದ ನಂಬರ್ಸ್ ಅಂಡ್ ದ ಎನ್ಕೋಡೆಡ್ ಕ್ಯಾರೆಕ್ಟರ್ಸ್. ಈ ಒಂದು ನಂಬರ್ಸ್ ಮತ್ತೆ ಎನ್ಕೋಡೆಡ್ ಕ್ಯಾರೆಕ್ಟರ್ಸ್ ಗಳನ್ನ ನಾವು ಇನ್ಸ್ಟ್ರಕ್ಷನ್ಸ್ ಗಳಲ್ಲಿ ಆಪರೆಂಟ್ಸ್ ಆಗಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, x is equal to 1 + 2 ಅಲ್ಲಿ 1 is an operand, 2 is an operand, and both they are both numbers and they are data. ಅದೇ ರೀತಿಯಲ್ಲಿ ಎನಿ ಡಿಜಿಟಲ್ ಇನ್ಫಾರ್ಮೇಶನ್ ಇಸ್ ಕಾಲ್ಡ್ ಆಸ್ ಡೇಟಾ. ಯಾವುದೇ ಡಿಜಿಟಲ್ ಇನ್ಫಾರ್ಮೇಶನ್, ಆಡಿಯೋ ಫೈಲ್ ಇರ್ಬೋದು, ವಿಡಿಯೋ ಫೈಲ್ ಇರ್ಬೋದು, ನಂಬರ್ಸ್ ಇರ್ಬೋದು, ಯಾವುದೇ ಒಂದು ಡಾಕ್ಯುಮೆಂಟ್ ಇರ್ಬೋದು, ಆಲ್ ದೀಸ್ ಥಿಂಗ್ಸ್ ಆರ್ ಡೇಟಾ. ಅದೇ ರೀತಿಯಲ್ಲಿ ಒಂದೊಂದು ಸಾರಿ ಒಂದು ಪ್ರೋಗ್ರಾಮೇ ಏನಾಗಿರ್ಬೋದು, ಡೇಟಾ ಆಗಿರ್ಬೋದು. ಈಗಾಗಲೇ ನಾವೇನ್ ಹೇಳಿದ್ವಿ, ಇಲ್ಲಿ ಲೀಸ್ಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇಸ್ ಕಾಲ್ಡ್ ಆಸ್ ಎ ಪ್ರೋಗ್ರಾಮ್. ಪ್ರೋಗ್ರಾಮ್ ಅನ್ನ ಇನ್ಸ್ಟ್ರಕ್ಷನ್ಸ್ ಅಂದ್ವಿ, ಇಲ್ಲಿ ನೋಡಿದ್ರೆ ಪ್ರೋಗ್ರಾಮ್ ಅನ್ನ ಡೇಟಾ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಸಮ್ಟೈಮ್ಸ್, ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನನಗೆ, ಯಾವಾಗ ಪ್ರೋಗ್ರಾಮ್ ಡೇಟಾ ಆಗಬಹುದು ಅಂತ. ಫಾರ್ ಎಕ್ಸಾಂಪಲ್ ಕಂಪೈಲರ್ ಇದೆ, ಈ ಕಂಪೈಲರ್ ನ ಕೆಲಸ ಏನು, ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ
ಬರೆದಿರುವಂತಹ, ಫಾರ್ ಎಕ್ಸಾಂಪಲ್ ಈ ಲ್ಯಾಂಗ್ವೇಜ್ ಅಲ್ಲಿ ಬರೆದಿರುವಂತಹ ಪ್ರೋಗ್ರಾಮ್ ಅನ್ನ ಏನಾಗಿ ಕನ್ವರ್ಟ್ ಮಾಡಬೇಕು, ಅದು ಝೀರೋಸ್ ಅಂಡ್ ಒನ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಅವಾಗ ಈ ಕಂಪೈಲರ್ ಪ್ರೋಗ್ರಾಮ್ ಯಾವ ಪ್ರೋಗ್ರಾಮ್ ಅನ್ನ ಇನ್ಪುಟ್ ಆಗಿ ತಗೋತಾ ಇದೆ, ಈ ಪ್ರೋಗ್ರಾಮ್ ಅನ್ನ ಇನ್ಪುಟ್ ಆಗಿ ತಗೋತಾ ಇದೆ, ಮತ್ತೆ ಔಟ್ಪುಟ್ ಅನ್ನ ಝೀರೋಸ್ ಅಂಡ್ ಒನ್ಸ್ ಔಟ್ಪುಟ್ ಅನ್ನ ಏನ್ ಮಾಡುತ್ತೆ ಅಂತಂದಾಗ ಅದು ಕೊಡುತ್ತೆ. ಸೊ ಈ ಒಂದು ಕೇಸಲ್ಲಿ ಈ ಒಂದು ಪ್ರೋಗ್ರಾಮ್, ಕಂಪೈಲರ್ ಪ್ರೋಗ್ರಾಮ್ ಈ ಸೋರ್ಸ್ ಪ್ರೋಗ್ರಾಮ್ ಅನ್ನ ಇನ್ಪುಟ್ ಆಗಿ ತಗೋತಾ ಇರೋದ್ರಿಂದ ಇಲ್ಲಿ ಪ್ರೋಗ್ರಾಮ್ ಏನಾಗುತ್ತೆ, ಡೇಟಾ ಆಗುತ್ತೆ. ಸೊ ಎ ಪ್ರೋಗ್ರಾಮ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಎ ಡೇಟಾ ಆಲ್ಸೋ. ಸೊ let's continue with this basic terminology about the information. So this information, ಯಾವುದೇ ಇನ್ಫಾರ್ಮೇಶನ್, ಡೇಟಾ ಇರ್ಬೋದು ಅಥವಾ ಇನ್ಸ್ಟ್ರಕ್ಷನ್ಸ್ ಇರ್ಬೋದು, ಇದು ಈ ಡೇಟಾ ಆರ್ ಇನ್ಸ್ಟ್ರಕ್ಷನ್ಸ್ಗಳು ಕಂಪ್ಯೂಟರ್ ನಲ್ಲಿ ಯಾವ ರೀತಿಯಲ್ಲಿ ಅದು ಇರುತ್ತೆ, ಯಾವ ರೀತಿಯಲ್ಲಿ ಎನ್ಕೋಡ್ ಆಗಿರುತ್ತೆ, ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಝೀರೋಸ್ ಅಂಡ್ ಒನ್ಸ್. ಅದು ಡೇಟಾ ಆಗಿರ್ಲಿ, ಅದು ಇನ್ಸ್ಟ್ರಕ್ಷನ್ಸ್ ಆಗಿರ್ಲಿ, ಅದು ಈ ರೀತಿಯಲ್ಲಿ ಆಸ್ ಎ ಸ್ಟ್ರಿಂಗ್ ಆಫ್ ಬೈನರಿ ಡಿಜಿಟ್ಸ್ ಕಾಲ್ಡ್ ಆಸ್ ಬಿಟ್ಸ್ ಆಗಿ ಏನಾಗಿರುತ್ತೆ, ಅದು ಇನ್ಫಾರ್ಮೇಶನ್ಗಳು ನಮ್ಮ ಕಂಪ್ಯೂಟರ್ ನಲ್ಲಿ ಇರುತ್ತೆ. ಈ ಒಂದು ಬಿಟ್ಗಳು, ಬೈನರಿ ಡಿಜಿಟ್ಗಳು 0 ವ್ಯಾಲ್ಯೂ ತಗೋಬಹುದು ಅಥವಾ 1 ವ್ಯಾಲ್ಯೂ ಮಾಡಬಹುದು, ತಗೋಬಹುದು. ಮತ್ತೆ ಇನ್ನೊಂದು ಏನು ಅಂತಂದ್ರೆ ನಂಬರ್ಸ್ಗಳು. ನಂಬರ್ಸ್ಗಳು ಯಾವ ರೀತಿಯಲ್ಲಿ ನಾವು ಕಂಪ್ಯೂಟರ್ಸ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದಾಗ ಯೂಸಿಂಗ್ ಐದರ್ ಪೊಸಿಷನಲ್ ಬೈನರಿ ನೊಟೇಷನ್ ಸಿಸ್ಟಮ್ ಅಥವಾ ಬೈನರಿ ಕೋಡೆಡ್ ಡೆಸಿಮಲ್ ಫಾರ್ಮ್ಯಾಟ್ ಸಿಸ್ಟಮ್. ಏನಿದು ಎರಡು ಸಿಸ್ಟಮ್ಗಳು ಅಂತಂದಾಗ, ಈಗ ಆಲ್ರೆಡಿ ನಿಮಗೆ ನಿಮ್ಮ ಪ್ರೀವಿಯಸ್ ಸೆಮಿಸ್ಟರ್ಗಳಲ್ಲಿ ನಂಬರ್ ಸಿಸ್ಟಮ್ಗಳ ಬಗ್ಗೆ ಗೊತ್ತಿದೆ. ಏನು ಪೊಸಿಷನಲ್ ಬೈನರಿ ಸಿಸ್ಟಮ್ ಅಂತಂದಾಗ, ಒಂದು ನೊಟೇಷನ್ ಏನು ಅಂತಂದಾಗ ಪೊಸಿಷನಲ್ ಬೈನರಿ ನೊಟೇಷನ್. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಈ ಒಂದು ಡೇಟಾ ಇದೆ, 10100101 ಅಂತ ಡೇಟಾ ಇದೆ. ನೋಡಿ, ಇಲ್ಲಿರುವಂತಹ ಪ್ರತಿಯೊಂದು ಪೊಸಿಷನ್ಗೂ ಅದರದೇ ಆದಂತಹ ವೇಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಒಂದು ಪೊಸಿಷನ್ ನ ವೇಟ್ ಏನು ಅಂತಂದಾಗ ಇಟ್ ಇಸ್ 2 to the power of 0 ಅಂದ್ರೆ 1, ಇದರ ವೇಟ್ 2 to the power of 1 ಅಂದ್ರೆ 2, ಇದರ ವೇಟ್ 4, ಅದೇ ರೀತಿಯಲ್ಲಿ ಇದರ ವೇಟ್ 8, ಇದರ ವೇಟ್ 16, ಇದರ ವೇಟ್ 32. ಈಗ ಇದರ ಒಂದು ಡೆಸಿಮಲ್ ವ್ಯಾಲ್ಯೂನ ಯಾವ ರೀತಿಯಲ್ಲಿ, ಈ ಒಂದು ಪೊಸಿಷನ್ ನ ಬೇಸ್ ಮೇಲೆ ಅದರ ಒಂದು ವೇಟ್ ಇರುತ್ತೆ. ಪೊಸಿಷನಲ್ ಬೈನರಿ ನೊಟೇಷನ್. ಇದರ ಡೆಸಿಮಲ್ ನಾವು ಮಾಡಬೇಕು ಅಂದ್ರೆ ಯಾವ ರೀತಿಯಲ್ಲಿ ಕಂಡುಹಿಡಿಯಬಹುದು, ಇಲ್ಲಿ 1 ಇದ್ರೆ 1 into 2 to the power of 0, 0 into 2 to the power of 1, 1 into 2 to the power of 2, 0 into 2 to the power of 3, 0 into 2 to the power of 5 and 1 into 2 to the power of 5. ಸೊ ಈ ರೀತಿಯಲ್ಲಿ ಬರೆದು ನಾವು ಇದನ್ನ ಈ ಒಂದು ನಂಬರ್ಸ್ಗಳು ಬಂದಿರುವಂತಹ ರಿಸಲ್ಟ್ ಅನ್ನ ಆಡ್ ಮಾಡಿದ್ರೆ we will get the decimal equivalent of this binary number. So that's why 37 ಅಂತ ಬೈನರಿ ನಂಬರ್ ಇದ್ರೆ ಅದು 37 ಅಂತ ಡೆಸಿಮಲ್ ನಂಬರ್ ಇದ್ರೆ ಅದು ಈ ರೀತಿಯಲ್ಲಿ ಬೈನರಿ ನಂಬರ್ ಆಗಿ ಪೊಸಿಷನಲ್ ಬೈನರಿ ನೊಟೇಷನ್ ಅಲ್ಲಿ ಅದು ಸೇವ್ ಆಗುತ್ತೆ. The same way ಬೈನರಿ ಕೋಡೆಡ್ ಡೆಸಿಮಲ್ ಫಾರ್ಮ್ಯಾಟ್, ಬೈನರಿ ಕೋಡೆಡ್ ಡೆಸಿಮಲ್ ಫಾರ್ಮ್ಯಾಟ್ ಅಲ್ಲೂ ಸಹ ನಂಬರ್ಸ್ಗಳು ಸೇವ್ ಆಗಿರ್ಬೋದು. ಬೈನರಿ ಕೋಡೆಡ್ ಡೆಸಿಮಲ್ ಫಾರ್ಮ್ಯಾಟ್ ಅಂದ್ರೆ ಇಲ್ಲಿ 37 ಅಂತ ಒಂದು ಡೆಸಿಮಲ್ ನಂಬರ್ ಇತ್ತು ಅಂದ್ರೆ ಇದರ ಪ್ರತಿಯೊಂದು ಡಿಜಿಟ್ ಅನ್ನು 4 ಬಿಟ್ಸ್ ಆಗಿ ಏನ್ ಮಾಡ್ತಾರೆ, ಬರೀತಾರೆ. ಅಂದ್ರೆ 3 ಅಂತಂದ್ರೆ ಬೈನರಿಯಲ್ಲಿ 3 ಅಂದ್ರೆ ಅದನ್ನ 4 ಬಿಟ್ 3 ಅಂತಂದ್ರೆ ಯಾವ ರೀತಿಯಲ್ಲಿ ಬರೆಯಬಹುದು, ಇಟ್ ಇಸ್ ನಥಿಂಗ್ ಬಟ್ 0011. ಅದೇ ತರ ಬೈನರಿಯಲ್ಲಿ 7 ಅಂದ್ರೆ ಏನು, 4 ಬಿಟ್ ಅಲ್ಲಿ ಬರೀಬೇಕಂದ್ರೆ 0111. So this is what the binary coded decimal format is, in which each digit of the decimal number it is encoded as a 4-bit binary number. ಸೊ ಅದೇ ರೀತಿಯಲ್ಲಿ ಇದು ನಂಬರ್ಸ್ಗಳು ಯಾವ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಆಯ್ತು. ಅದೇ ರೀತಿಯಲ್ಲಿ ಇನ್ನೊಂದು ಯಾವುದು, ಕ್ಯಾರೆಕ್ಟರ್ಸ್ಗಳು, ಆಲ್ಫಾಬೆಟ್, ಆಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್ಸ್ ಗಳನ್ನ ಯಾವ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಸೊ ಇದಕ್ಕೆ ವೇರಿಯಸ್ ಕೋಡಿಂಗ್ ಸ್ಕೀಮ್ಗಳಿದೆ. ಯಾವ್ಯಾವ ಕೋಡಿಂಗ್ ಸ್ಕೀಮ್ಗಳು ಅಂತಂದಾಗ ASCII ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಇಂಟರ್ಚೇಂಜ್ ಅನ್ನುವಂತಹ ಒಂದು ಕೋಡಿಂಗ್ ಸ್ಕೀಮು. ಅದೇ ರೀತಿಯಲ್ಲಿ ಇನ್ನೊಂದು EBCDIC ಅನ್ನುವಂತಹ ಒಂದು ಕೋಡಿಂಗ್ ಸ್ಕೀಮು. ಈ ASCII ಕೋಡಿಂಗ್ ಸ್ಕೀಮ್ ಪ್ರಕಾರ ಕ್ಯಾರೆಕ್ಟರ್ಸ್ಗಳು ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದೊಂದು 7 ಬಿಟ್ ನಂಬರ್ ಗಳನ್ನ ಅಸೈನ್ ಮಾಡಿದ್ದಾರೆ. ಅದೇ ತರ ABCDIC ಅಲ್ಲಿ 8 ಬಿಟ್ ನಂಬರ್ ಗಳನ್ನ ಅಸೈನ್ ಮಾಡಿದ್ದಾರೆ. ಸೊ ಯಾವ್ದು ಅನ್ನೋದನ್ನ ಏನ್ ಮಾಡೋಣ ಅಂದಾಗ ನೋಡೋಣ. ಆ ಒಂದು ASCII ಟೇಬಲ್ ಮತ್ತೆ ಆ ಒಂದು
EBCDIC ಟೇಬಲ್ಗಳನ್ನು ನಾವು ನೋಡೋಣ. ನೋಡಿ, ಈ ಒಂದು ASCII ಟೇಬಲ್ ಅಲ್ಲಿ ದೇರ್ ಆರ್ ವೇರಿಯಸ್ ಡೆಸಿಮಲ್ ನಂಬರ್ಸ್ಗಳು ಸಹ ಕ್ಯಾರೆಕ್ಟರ್ಸ್ ಆಗಿರ್ಬೋದು. ಅಂತಹ ಒಂದು ಟೈಮಲ್ಲಿ ವಾಟ್ ಈಸ್ ದೇರ್ what is the character, sorry, what is the character, what is their decimal equivalent number and what is their hexadecimal. ಈ ಡೆಸಿಮಲ್ ಹೋಗಿದ್ರೆ ನೀವು ಅದರ ಬೈನರಿ ಏನ ಏನ್ ಮಾಡ್ಬೋದು ಬರೀಬಹುದು. ಫಾರ್ ಎಕ್ಸಾಂಪಲ್, ಈ ಒಂದು ಕೇಸ್ ಅಲ್ಲಿ ನೀವು ನೋಡಬಹುದು ಎ ಅನ್ನೋದಕ್ಕೆ ASCII ಈಕ್ವಿವೆಲೆಂಟ್, ಈ ಒಂದು ಕೋಡಿಂಗ್ ಸ್ಕೀಮ್ ಪ್ರಕಾರ ಈಕ್ವಿವೆಲೆಂಟ್ ಡೆಸಿಮಲ್ ನಂಬರ್ ಯಾವುದು 65 ಅನ್ನ ನೀವು ಬೈನರಿಯಲ್ಲಿ ಬರದೆ ಅದು ಯಾವ ನಂಬರ್ ಇರೋದು ಆ ರೀತಿಯಲ್ಲಿ ಎ ಕ್ಯಾರೆಕ್ಟರ್ ಆ ಒಂದು ನಂಬರ್ ಆಗಿ ಏನಾಗಿರುತ್ತೆ ಅದು ರೆಪ್ರೆಸೆಂಟ್ ಆಗಿರುತ್ತೆ. ಇನ್ ಸೇಮ್ ವೇ EBCDIC ನೋಡಿ, ASCII 7-bit ಬೈನರಿ ನಂಬರ್ ಅನ್ನ ಯೂಸ್ ಮಾಡಿದ್ರೆ EBCDIC 8-bit ಅನ್ನ ಯೂಸ್ ಮಾಡ್ತಾರೆ. ಎ ಅಂತಂದ್ರೆ ಅದರ ಕರೆಸ್ಪಾಂಡಿಂಗ್ ಕೋಡ್ ಯಾವುದು 11000001 ಅಂತ. ಈ ತರ ವೇರಿಯಸ್ ಕ್ಯಾರೆಕ್ಟರ್ಸ್ ಗಳಿಗೆ ಆ ಒಂದು ಕರೆಸ್ಪಾಂಡಿಂಗ್ ಕೋಡ್ ಇರುತ್ತೆ. ಯಾವ ಒಂದು ಕಂಪ್ಯೂಟರ್ ASCII ಕೋಡಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡುತ್ತೋ ಅದು ಈ ಕೋಡ್ಸ್ ಗಳನ್ನ ಆ ಒಂದು ಕ್ಯಾರೆಕ್ಟರ್ ಗಳಿಗೆ ಯೂಸ್ ಮಾಡಿದ್ರೆ, ಯಾವ ಒಂದು ಕಂಪ್ಯೂಟರ್ EBCDIC ಅನ್ನ ಯೂಸ್ ಮಾಡುತ್ತೋ ಅದು ಈ ಕೋಡ್ಸ್ ಗಳನ್ನ ಕ್ಯಾರೆಕ್ಟರ್ಸ್ ಗಳಿಗೆ ಯೂಸ್ ಮಾಡುತ್ತೆ. ನಂಬರ್ಸ್ ಗಳು ಇಟ್ ಈಸ್ ರೆಪ್ರೆಸೆಂಟೆಡ್ ಐದರ್ ಇನ್ positional binary system or in binary coded decimal system. So this is about the basic terminologies. So now let's talk about each of the functional units in detail. So ಮೊದಲನೇದಾಗಿ ನಾವು ಇನ್ಪುಟ್ ಯೂನಿಟ್ ಬಗ್ಗೆ ಮಾತಾಡೋಣ. ಈಗ ಆಲ್ರೆಡಿ ನಿಮಗೆ ನಾವು ಹೇಳಿದೀವಿ ಯಾವ್ದೆಲ್ಲ ನೋಡಿ, ಈ ತರ ವೇರಿಯಸ್ ಇನ್ಪುಟ್ ಯೂನಿಟ್ ಇದೆ. ಮೌಸ್ ಇಸ್ ಗ್ರಾಫಿಕಲ್ ಇನ್ಪುಟ್ ಯೂನಿಟ್, ಕೀಬೋರ್ಡ್, ಸ್ಕ್ಯಾನರ್, ಜಾಯ್ಸ್ಟಿಕ್, ಲೈಟ್ ಪೆನ್ಸ್, ಮೈಕ್ರೋಫೋನ್ಸ್, OCR ಅಂದ್ರೆ ಇಟ್ ಈಸ್ ಆಲ್ಸೋ ಲೈಕ್ ಎ ಸ್ಕ್ಯಾನರ್. ಅದು ನೀವು ಬರೆದಿರುವಂತಹ ಆಪ್ಟಿಕಲ್ ಕ್ಯಾರೆಕ್ಟರ್ಸ್ ಗಳನ್ನ ಏನ್ ಮಾಡತ್ತೆ ಅಂತಂದಾಗ ಸ್ಕ್ಯಾನ್ ಮಾಡಿ ಅದನ್ನ ಡಾಕ್ಯುಮೆಂಟ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಟ್ರ್ಯಾಕ್ ಬಾಲ್ಸ್, ಇದು ಗೇಮ್ ಆಡೋದಕ್ಕೆ. ಅದೇ ರೀತಿಯಲ್ಲಿ ಬಾರ್ ಕೋಡ್ ಸ್ಕ್ಯಾನರ್. ಆಲ್ ದೀಸ್ ಆರ್ ಇನ್ಪುಟ್ ಡಿವೈಸಸ್. ಸೊ ವಾಟ್ ದೀಸ್ ಇನ್ಪುಟ್ ಡಿವೈಸಸ್ ಡು, ಏನ್ ಮಾಡತ್ತೆ ಇನ್ಪುಟ್ ಡಿವೈಸಸ್? ಆಲ್ರೆಡಿ ನಾವು ಹೇಳಿದೀವಿ, ಇದು ಇನ್ಫಾರ್ಮೇಶನ್ ಅನ್ನ ನಮ್ಮಿಂದ ಅಕ್ಸೆಪ್ಟ್ ಮಾಡಿ ರೀಡ್ ಮಾಡಿ ಆಮೇಲೆ ಅದನ್ನ ಆಟೋಮೆಟಿಕಲಿ ಆಗಿ ಏನಾಗಿ ಕನ್ವರ್ಟ್ ಮಾಡುತ್ತೆ, ಅದರ ಒಂದು ಕರೆಸ್ಪಾಂಡಿಂಗ್ ಬೈನರಿ ಕೋಡ್ ಆಗಿ ಕನ್ವರ್ಟ್ ಮಾಡುತ್ತೆ. ನಾವು ನಂಬರ್ಸ್ ಗಳನ್ನ ಕೊಟ್ರೆ ಅದು ಕರೆಸ್ಪಾಂಡಿಂಗ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಲ್ಲೋ ಅಥವಾ BCD ನಂಬರ್ ಸಿಸ್ಟಮ್ ಅಲ್ಲೋ ಅದನ್ನ ನಂಬರ್ 0 and 1 ಆಗಿ ಕನ್ವರ್ಟ್ ಮಾಡಿ ಅದನ್ನ ಮೆಮೊರಿ ಕಳಿಸಬಹುದು ಅಥವಾ ಪ್ರೊಸೆಸರ್ ಕಳಿಸಬಹುದು. ಅಥವಾ ನಾವು ಕ್ಯಾರೆಕ್ಟರ್ಸ್ ಗಳನ್ನ ಕೊಟ್ರೆ ಆ ಒಂದು ಸಿಸ್ಟಮ್ ASCII ಕೋಡ್ ಅನ್ನು ಯೂಸ್ ಮಾಡ್ತಿದ್ರೆ ಆ ಒಂದು ಕ್ಯಾರೆಕ್ಟರ್ ಗೆ ಎ ಅನ್ನುವಂತ ಒಂದು ಕ್ಯಾರೆಕ್ಟರ್ ಅನ್ನು ಟೈಪ್ ಮಾಡಿದ್ರೆ ಅದರ ASCII ಕೋಡ್ ಯಾವುದಿದೆ ಅದರ ಒಂದು ಬೈನರಿ ಕೋಡ್ ಅನ್ನ ಏನ್ ಮಾಡುತ್ತೆ ಕಳಿಸ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ಸ್: ಜಾಯ್ಸ್ಟಿಕ್, ಟ್ರ್ಯಾಕ್ ಬಾಲ್ಸ್, ಮೌಸ್, ಗ್ರಾಫಿಕಲ್ ಇನ್ಪುಟ್ ಡಿವೈಸಸ್. ಅದೇ ರೀತಿಯಲ್ಲಿ ಮೈಕ್ರೋಫೋನ್ಸ್. ಆ ಮೈಕ್ರೋಫೋನ್ಸ್ ಏನನ್ನ ಕ್ಯಾಪ್ಚರ್ ಮಾಡುತ್ತೆ? ಇದು ಆಡಿಯೋ ಇನ್ಪುಟ್ ಸಿಗ್ನಲ್ಸ್ ಗಳನ್ನ ಕ್ಯಾಪ್ಚರ್ ಮಾಡಿ ಅದನ್ನು ಸಹ 0s and 1s ಗೆ ಕನ್ವರ್ಟ್ ಆಗಿ ಅದನ್ನ ಕಂಪ್ಯೂಟರ್ ಅಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು. So that is about the memory unit. So now let's talk about the important unit in the computer called as memory unit. Memory unit ಬಗ್ಗೆ ಮಾತಾಡಿದಾಗ ಅದರಲ್ಲಿ there are two classifications or two categories of or two classes of memory ಇದೆ. ಒಂದನ್ನ ನಾವು ಪ್ರೈಮರಿ ಮೆಮೊರಿ ಅಂತ ಕರಿತೀವಿ, ಇನ್ನೊಂದನ್ನ ಸೆಕೆಂಡರಿ ಮೆಮೊರಿ ಅಂತ ಏನ್ ಮಾಡ್ತೀವಿ ಕರಿತೀವಿ. ಸೊ ಮೊದಲು ಲೆಟ್ಸ್ ಟಾಕ್ ಅಬೌಟ್ ದ ಪ್ರೈಮರಿ ಮೆಮೊರಿ ಬಗ್ಗೆ ಏನ್ ಮಾಡೋಣ ಅಂತ ಮಾತಾಡೋಣ. So what is the primary memory? Yes, ನಾವು ಆವಾಗಲೇ ತೋರಿಸಿದೆ ನಿಮಗೆ ಈ ತರದೊಂದು ಚಿಪ್, ಈ ತರ ಒಂದು ಇದನ್ನ ನಾವೇನಂತ ಕರಿತೀವಿ, ರ್ಯಾಮ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಇದು ನೀವು ನಿಮ್ಮ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಗಳನ್ನ ಓಪನ್ ಮಾಡಿದ್ರೆ ರ್ಯಾಮ್ ಸ್ಲಾಟ್ ಅಲ್ಲಿ ಈ ತರ ಒಂದು ರ್ಯಾಮ್ ಚಿಪ್ ಅನ್ನ ಏನ್ ಮಾಡಬಹುದು ನೀವು ನೋಡಬಹುದು. ದಿಸ್ ಇಸ್ ಕಾಲ್ಡ್ ಆಸ್ ಎ ಪ್ರೈಮರಿ ಮೆಮೊರಿ. ಸೊ ವಾಟ್ ಆರ್ ದಿಸ್ ಕ್ಯಾರೆಕ್ಟರಿಸ್ಟಿಕ್? ಈ ಮೆಮೊರಿಯ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತಂದಾಗ, ಒಂದು, ಇಟ್ ಈಸ್ ಒನ್ ಆಫ್ ದ ವೆರಿ ಫಾಸ್ಟ್ ಮೆಮೊರಿ. ಇಟ್ ಈಸ್ ಫಾಸ್ಟರ್ ದೆನ್ ನಿಮ್ಮ ಹಾರ್ಡ್ ಡಿಸ್ಕ್, ನಿಮ್ಮ ಆಪ್ಟಿಕಲ್ ಡಿಸ್ಕ್ ಗಿಂತ ಇದು ಇಟ್ ಈಸ್ ಎ ಫಾಸ್ಟರ್ ಮೆಮೊರಿ ಬಿಕಾಸ್ ಇಟ್ ಆಪರೇಟ್ಸ್ ಇಟ್ ಎಲೆಕ್ಟ್ರಾನಿಕ್ ಸ್ಪೀಡ್ಸ್ ಅಲ್ಲಿ ಆಪರೇಟ್ ಆಗುತ್ತೆ. ಮತ್ತೆ ಈ ಒಂದು ಮೆಮೊರಿಯ ಇನ್ನೊಂದು ಇಂಪಾರ್ಟೆನ್ಸ್ ಏನು ಅಂತಂದಾಗ, ಯಾವುದೇ ನಮ್ಮ ಕಂಪ್ಯೂಟರ್ ನಲ್ಲಿ ಯಾವುದೇ ಪ್ರೋಗ್ರಾಮ್ಗಳು ಅಥವಾ ಯಾವುದೇ ಸಾಫ್ಟ್ವೇರ್ಸ್ಗಳು ಎಕ್ಸಿಕ್ಯೂಟ್ ಆಗಬೇಕು ಅಂತಂದ್ರೆ ಆ ಒಂದು ಪ್ರೋಗ್ರಾಮ್ಗಳು ಎಲ್ಲಿ ಸ್ಟೋರ್ ಆಗಿರಬೇಕು? ಅದು ಈ ರ್ಯಾಮ್ ನಲ್ಲಿ ಇದ್ದರೆ ಮಾತ್ರ ಆ ಒಂದು ಪ್ರೋಗ್ರಾಮ್ ಅನ್ನ
ಆ ಒಂದು ಪ್ರೋಗ್ರಾಮ್ ಅನ್ನ ನಮ್ಮ ಒಂದು CPU ಅಥವಾ ನಮ್ಮ ಒಂದು ಪ್ರೊಸೆಸರ್ ಏನ್ ಮಾಡತ್ತೆ ಅಂತಂದಾಗ ಅದನ್ನ ತಗೊಂಡು ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ದಟ್ಸ್ ವೈ ಮತ್ತೆ ಈ ಪ್ರೋಗ್ರಾಮಿಗೆ ಬೇಕಾಗಿರುವಂತಹ ಡೇಟಾನು ಸಹ ಎಲ್ಲಿರಬೇಕು, ಈ ರ್ಯಾಮ್ ಅಲ್ಲೇ ಏನಾಗಿರ್ಬೇಕು ಅಂತಂದಾಗ ಸ್ಟೋರ್ ಆಗಿರಬೇಕು. ಸೊ ದ ಪ್ರೋಗ್ರಾಮ್ಸ್ ಮಸ್ಟ್ ಬಿ ಸ್ಟೋರ್ಡ್ ಇನ್ ಮೆಮೊರಿ ವೆನ್ ದೇ ಆರ್ ಎಕ್ಸಿಕ್ಯೂಟಿಂಗ್. ಮತ್ತೆ ಸರಿ, ಈ ಒಂದು ಮೆಮೊರಿ ಈ ತರ ಚಿಪ್ ಕಾಣ್ತಾ ಇದೆ, ಈ ಒಂದು ದೊಡ್ಡ ಚಿಪ್ ಕಾಣ್ತಾ ಇದೆ, ಇದರಲ್ಲಿ ಸ್ಮಾಲ್ 8 ಚಿಪ್ಸ್ ಗಳು ನೀವಿಲ್ಲಿ ನೋಡಬಹುದು. ಈ ತರ ವೇರಿಯಸ್ ಒಂದಿಷ್ಟು 8 ಚಿಪ್ಸ್ ಇದೆ. ಇದರಲ್ಲಿ ನೀವು ಒಂದು ಚಿಪ್ ಅನ್ನ ನೀವು ಜೂಮ್ ಮಾಡಿ ನೋಡಿದ್ರೆ ಅದು ಆ ಚಿಪ್ ಯಾವ ರೀತಿಯಲ್ಲಿ ಕಾಣ್ತಾ ಇದೆ ಅಂತ ನೋಡಬಹುದು. ನೋಡಿ, ಆ ಚಿಪ್ ಅಲ್ಲಿ ಈ ರೀತಿಯಲ್ಲಿ ವೇರಿಯಸ್ ಅರೇ ಆಫ್ ಸೆಲ್ಸ್ ಗಳು ಏನಾಗಿದೆ ಅಂತಂದಾಗ ಇದೆ. ಇದರಲ್ಲಿ ಒಂದು ಸೆಲ್ ಯಾವ ರೀತಿಯಲ್ಲಿ, ಒಂದು ಅರೇ ಆಫ್ ಸೆಲ್ಸ್ ಯಾವ ರೀತಿಯಲ್ಲಿ ಕಾಣ್ತಾ ಇದೆ ಅಂತಂದ್ರೆ ಈ ತರ ಕಾಣ್ತಾ ಇದೆ. ಇದರಲ್ಲಿ ಕಾಣ್ತಾ ಇರುವಂತಹ ಪ್ರತಿಯೊಂದು ಚೌಕ ಬಾಕ್ಸ್ ನಾವೇನಂತ ಕರೀಬಹುದು, ಸೆಲ್ಸ್ ಅಂತ ಕರೀಬಹುದು. ಈ ಪ್ರತಿಯೊಂದು ಸೆಲ್ಗಳು ಸಹ 1 ಬಿಟ್ ಆಫ್ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡುವಂತಹ ಒಂದು ಕೆಪಾಸಿಟಿ ಈ ಒಂದು ಸೆಲ್ಸ್ ಗಳಿಗೆ ಏನಾಗಿರುತ್ತೆ ಅಂದಾಗ ಇರುತ್ತೆ. ಈ ಒಂದು ಸೆಲ್ ಅನ್ನ ನೀವು ಜೂಮ್ ಮಾಡಿ ನೋಡಿದ್ರೆ ನೋಡಬಹುದು, ಈ ಪ್ರತಿಯೊಂದು ಸೆಲ್ ಅಲ್ಲೂ ಏನಿದೆ, ಒಂದೊಂದು ಟ್ರಾನ್ಸಿಸ್ಟರ್ಸ್ ಗಳು ಏನಾಗಿದೆ ಅಂತಂದಾಗ ಇದೆ. ಅಂಡ್ ದೀಸ್ ಟ್ರಾನ್ಸಿಸ್ಟರ್ಸ್ ಇಟ್ ಕ್ಯಾನ್ ಸ್ಟೋರ್ 1 ಬಿಟ್ ಆಫ್ ಇನ್ಫಾರ್ಮೇಶನ್. ಸೊ ಈ ರೀತಿಯಲ್ಲಿ ನಿಮಗೆ ಒಂದು ಪ್ರೈಮರಿ ಮೆಮೊರಿ ಕಾಣುತ್ತೆ. ಸೊ ದಟ್ಸ್ ವೈ ಏನ್ ಹೇಳ್ತಾರೆ, ಪ್ರೈಮರಿ ಮೆಮೊರಿ ಇಟ್ ಕಂಟೈನ್ಸ್ ಎ ಲಾರ್ಜ್ ನಂಬರ್ ಆಫ್ ಸೆಮಿಕಂಡಕ್ಟರ್ ಸ್ಟೋರೇಜ್ ಸೆಲ್ಸ್. ನೋಡಿ, these are all the semiconductor storage cells. Means transistors are made up of semiconductor devices. Transistors are semiconductor devices. So ಈ ಒಂದೊಂದು ಸೆಲ್ಲು ಅಲ್ಲೂ ಈ ತರ ಟ್ರಾನ್ಸಿಸ್ಟರ್ಸ್ ಗಳಿರುತ್ತೆ ಅಂತಂದಾಗ, so you can imagine like the primary memory, it is made up of large number of semiconductor storage cells. And ಈ ಪ್ರತಿಯೊಂದು ಸೆಲ್ಗಳಿರುವಂತಹ ಈ ಒಂದು ಟ್ರಾನ್ಸಿಸ್ಟರ್ಸ್ ಗಳು, ಈ ಸೆಲ್ ಸ್ಟೋರ್ಸ್ ಹೌ ಮಚ್ ಇನ್ಫಾರ್ಮೇಶನ್, 1 ಬಿಟ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ತಾರೆ. ಮತ್ತೆ ಈ ಒಂದು ಸ್ಟೋರೇಜ್ ಸೆಲ್ಸ್ ಗಳನ್ನ ನಮ್ಮ ಕಂಪ್ಯೂಟರ್ ಈ ರ್ಯಾಮ್ ಇಂದ ಯಾವುದೇ ಒಂದು ಡೇಟಾ ಬೇಕು ಅಂತಂದಾಗ ಆ ಒಂದು ಡೇಟಾನ ಒಂದೊಂದೇ ಬಿಟ್ ಅನ್ನ ಪ್ರೊಸೆಸರ್ ಗೆ ತರಿಸಲ್ಲ. ಅದು ಬಿಟ್ಟು ಈ ಒಂದು ಗ್ರೂಪ್ ಆಫ್ ಸೆಲ್ಸ್ ಗಳನ್ನ ಒಂದು ಸಾರಿಗೆ ರೀಡ್ ಮಾಡಿ ಒಂದು ಸಾರಿಗೆ ರೈಟ್ ಮಾಡುವಂತಹ ಕೆಲಸನ ಏನ್ ಮಾಡುತ್ತೆ, ನಮ್ಮ ಕಂಪ್ಯೂಟರ್ ಅಲ್ಲಿರುವಂತಹ ಪ್ರೊಸೆಸರ್ ಮಾಡುತ್ತೆ. ಸೊ ನಮ್ಮ ಕಂಪ್ಯೂಟರ್ ಅಲ್ಲಿರುವಂತಹ ಏನನ್ನ ಮಾಡಲ್ಲ, ಒಂದೊಂದೇ ಸೆಲ್ ಗಳನ್ನ ರೀಡ್ ಮಾಡಿ ಒಂದೊಂದೇ ಸೆಲ್ ಗಳನ್ನ ರೈಟ್ ಮಾಡೋದನ್ನ ಮಾಡೋದಿಲ್ಲ. ಒಂದ್ ಸೆಲ್ ಅಂದ್ರೆ ಏನು, 1 ಬಿಟ್ ಆಫ್ ಇನ್ಫಾರ್ಮೇಶನ್. ಬಟ್ ಅದರ ಬದಲು ಅವರ್ ಕಂಪ್ಯೂಟರ್ ಆರ್ ಅವರ್ ಪ್ರೊಸೆಸರ್ ವಾಟ್ ಇಟ್ ಡಸ್, ಇಟ್ ರೀಡ್ಸ್ ಎ ಗ್ರೂಪ್ ಆಫ್ ಸೆಲ್ಸ್ ಗಳನ್ನ ರೀಡ್ ಮಾಡುತ್ತೆ. ಆ ಒಂದು ಗ್ರೂಪ್ ಆಫ್ ಸೆಲ್ಸ್ ಅನ್ನ ನಾವೇನಂತ ಕರಿತೀವಿ, ಅದನ್ನ ವರ್ಡ್ ಅಂತ ಏನ್ ಮಾಡ್ತೀವಿ ಅಂತ ಕರಿತೀವಿ. ಆ ಒಂದು ಗ್ರೂಪ್ ಆಫ್ ಸೆಲ್ಸ್ ಗಳನ್ನ ಏನಂತ ಕರಿತೀವಿ ನಾವು, ವರ್ಡ್ಸ್ ಅಂತ ಏನ್ ಮಾಡ್ತೀವಿ ಕರಿತೀವಿ, ಅಥವಾ ವರ್ಡ್ ಆಫ್ ಎ ಕಂಪ್ಯೂಟರ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಈ ಒಂದು ವರ್ಡಿನ ಲೆಂತ್ ಅಂದ್ರೆ ಒಂದು ವರ್ಡ್ ಅಲ್ಲಿ ಎಷ್ಟು ಸೆಲ್ಸ್ ಗಳು, ನಾನು ಹೇಳಿದೆ ಗ್ರೂಪ್ ಆಫ್ ಸೆಲ್ಸ್ ಅಂತ ಏನ್ ಮಾಡಿದ್ದೀನಿ ಹೇಳಿದ್ದೀನಿ. ಸೊ ಅಲ್ಲಿಗೆ ಎಷ್ಟು ಸೆಲ್ಸ್ ಗಳಿರುತ್ತೆ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ದ ಮ್ಯಾನುಫ್ಯಾಕ್ಚರರ್, ಇಟ್ ಡಿಪೆಂಡ್ಸ್ ಆನ್ ಯುವರ್ ಕಂಪ್ಯೂಟರ್. ನಿಮ್ಮ ಕಂಪ್ಯೂಟರ್ ನಲ್ಲಿ ವರ್ಡಿನ ಸೈಜು ಅಂದ್ರೆ ನಮ್ಮ ಪ್ರೊಸೆಸರ್ ಒಂದು ಸಾರಿಗೆ ಎಷ್ಟು ಸೆಲ್ಸ್ ಗಳನ್ನ ಅದು ರೀಡ್ ಮಾಡಿ ಎಷ್ಟು ಸೆಲ್ಸ್ ಗಳನ್ನ ಅದು ರೈಟ್ ಮಾಡತ್ತೆ ಅಂತಂದಾಗ, ಫಾರ್ ಎಕ್ಸಾಂಪಲ್ ಈ ನನ್ನ ಕಂಪ್ಯೂಟರ್ ಅಲ್ಲಿ 64 ಬಿಟ್ ಕಂಪ್ಯೂಟರ್ ಆಗಿರೋದ್ರಿಂದ ಇಲ್ಲಿ ಒಂದು ವರ್ಡ್ ಒಳಗಡೆ 64 ಸೆಲ್ಸ್ ಇರುತ್ತೆ, ಅಥವಾ 64 ಬಿಟ್ಸ್ ಗಳನ್ನ ನಮ್ಮ ಕಂಪ್ಯೂಟರ್ ಏನ್ ಮಾಡತ್ತೆ, ಒಂದು ಸಾರಿಗೆ ರೀಡ್ ಮಾಡಿ ರೈಟ್ ಅನ್ನ ಮಾಡತ್ತೆ. ಆದ್ರಿಂದ ಮೈ ಕಂಪ್ಯೂಟರ್ಸ್ ವರ್ಡ್ ಲೆಂತ್ ಅನ್ನ ನಾನು 64 ಬಿಟ್ ಅಂತ ಏನ್ ಮಾಡ್ತೀನಿ ಅಂತಂದಾಗ ಹೇಳ್ತೀನಿ. ಅದೇ ತರ ಇನ್ನೊಂದು ಕಂಪ್ಯೂಟರಿನ ವರ್ಡ್ ಲೆಂತ್ ಏನಾಗಿರ್ಬೋದು, 32 ಬಿಟ್ ಇರ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಪ್ರೈಮರಿ memory. So ಅದನ್ನ ನಾನು ಹೇಳಿದೆ, the number of bits in each word is called as word length of the computer. ಯಾರಾದರೂ ನಿಮ್ಮ ಕಂಪ್ಯೂಟರಿನ ವರ್ಡ್ ಲೆಂತ್ ಎಷ್ಟು ಅಂತ ಕೇಳಿದ್ರೆ ವಾಟ್ ಯು ಹ್ಯಾವ್ ಟು ಡೂ, ಅಂದ್ರೆ ಅರ್ಥ ಏನು, ನಿಮ್ಮ ಕಂಪ್ಯೂಟರಿನ ಪ್ರೊಸೆಸರ್ ಪ್ರೈಮರಿ ಮೆಮೊರಿ ಅಥವಾ ರ್ಯಾಮ್ ಇಂದ ಎಷ್ಟು ಸೆಲ್ಸ್ ಗಳನ್ನ ಒಂದು ಸಾರಿಗೆ ಒಂದು ಆಪರೇಷನ್ ಅಲ್ಲಿ ಅದು ರೀಡ್ ಅಥವಾ ರೈಟ್ ಮಾಡಬಹುದು ಅನ್ನುವಂಥದ್ದನ್ನೇ ನಾವು ವರ್ಡ್ ಲೆಂತ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ಬೋದು. ಒಂದೊಂದು ಕಂಪ್ಯೂಟರ್ ನಮ್ಮ 32 ಸೆಲ್ಸ್ ಗಳನ್ನ ಅಂದ್ರೆ 32 ಬಿಟ್ಸ್ ಗಳನ್ನ ರೀಡ್ ಮಾಡಬಹುದು, ಒಂದು ಸಾರಿಗೆ ರೈಟ್ ಮಾಡಬಹುದು. ಅಥವಾ ಇನ್ನೊಂದಿಷ್ಟು ಕಂಪ್ಯೂಟರ್ ಒಂದು ಸಾರಿಗೆ 64 ಬಿಟ್ ಗಳನ್ನ ರೀಡ್ ಮಾಡಿ ರೈಟ್ ಅನ್ನ ಮಾಡಬಹುದು. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಎ ವರ್ಡ್ ಲೆಂತ್. ಸೊ ವರ್ಡ್ ಲೆಂತ್ ರೇಂಜಸ್ ಫ್ರಮ್ 16 to 64 ಬಿಟ್ಸ್.
ಮತ್ತೆ ನಮ್ಮ ರ್ಯಾಮ್ ಅಲ್ಲಿ ಇರುವಂತಹ ಈ ಒಂದು ಪ್ರತಿಯೊಂದು ವರ್ಡಿಗೂ, ಪ್ರತಿಯೊಂದು ಗ್ರೂಪ್ ಆಫ್ ಸೆಲ್ಸಿಗೂ ಒಂದು ಯೂನಿಕ್ ಅಡ್ರೆಸ್ ಅನ್ನ ಏನ್ ಮಾಡಿರ್ತಾರೆ, ಅಸೋಸಿಯೇಟ್ ಮಾಡಿರ್ತಾರೆ. ಅದೊಂದು ನ್ಯೂಮರಿಕ್ ಅಡ್ರೆಸ್ ಆಗಿರುತ್ತೆ. ಅದನ್ನ ನಾವು ಮೆಮೊರಿ ಅಡ್ರೆಸ್ ಅಂತ ಕರಿತೀವಿ. ಮೆಮೊರಿ ಅಡ್ರೆಸ್ ಅಂತ ಏನ್ ಮಾಡ್ತೀವಿ ಅಂತಂದಾಗ ಕರಿತೀವಿ. ಮತ್ತೆ ಇನ್ನೊಂದು ಏನು ಅಂತಂದಾಗ, ನಮ್ಮ ಈ ಒಂದು ರ್ಯಾಮಿನ ಪ್ರತಿಯೊಂದು ವರ್ಡ್ ಅನ್ನು, ಪ್ರತಿಯೊಂದು ಲೊಕೇಶನ್ ಅನ್ನು ನಾವು ಆ ಲೊಕೇಶನ್ ಅದು ಈ ಒಂದು ರ್ಯಾಮಿನ ಲೀಸ್ಟ್ ಅಲ್ಲಿ ಆ ಲೊಕೇಶನ್ ದೂರ ಇರ್ಬೋದು ಅಥವಾ ಅದು ಸ್ಟಾರ್ಟಿಂಗ್ ಅಲ್ಲೇ ಇರ್ಬೋದು, ಯಾವುದೇ ಲೊಕೇಶನ್ ಆಗಿದ್ರು ಅದರ ಒಂದು ಅಡ್ರೆಸ್ ಅನ್ನ ಪ್ರೊಸೆಸರ್ ಕಳಿಸಿದ ತಕ್ಷಣ ಅದು ಎಲ್ಲೇ ಇದ್ರು ಸೇಮ್ ಫಿಕ್ಸ್ಡ್ ಟೈಮ್ ಅಲ್ಲಿ ಅದನ್ನ ರೀಡ್ ಮಾಡಬಹುದು ಅಥವಾ ರೈಟ್ ಮಾಡಬಹುದು. ಇದನ್ನ ಈ ತರ ಮಾಡಿದ್ರೆ ಇಂತಹ ಒಂದು ಮೆಮೊರಿಯನ್ನ ನಾವು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಏನ್ ಮಾಡ್ತೀವಿ ಕರಿತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಒಂದು ರ್ಯಾಮ್ ಅಲ್ಲಿ ಈ ಫಸ್ಟ್ ವರ್ಡ್, ಫಾರ್ ಎಕ್ಸಾಂಪಲ್ ಈ ಫಸ್ಟ್ ವರ್ಡ್ ಅಂತ ಅನ್ಕೊಂಡ್ರೆ, ಈ ವರ್ಡ್ ಅನ್ನ ನಾನು ಪ್ರೊಸೆಸರ್ ನಿಂದ ರೀಡ್ ಮಾಡಬೇಕು ಅಂದ್ರೆ ಎಷ್ಟು ಟೈಮ್ ಆಗುತ್ತೋ, ಅದೇ ತರ ಈ ಲಾಸ್ಟ್ ವರ್ಡ್, ಈ ಲಾಸ್ಟ್ ಅನ್ನ ರೀಡ್ ಮಾಡಬೇಕು ಅಂದ್ರೂ ಪ್ರೊಸೆಸರ್ಗೆ ಅಷ್ಟೇ ಟೈಮ್ ಆಗುತ್ತೆ. ಸೊ ಎನಿ ರ್ಯಾಂಡಮ್ ಲೊಕೇಶನ್ ಇಟ್ ಕ್ಯಾನ್ ಬಿ accessed in fixed amount of time. So that's why it is called as random access memory. Memory in which each location can be reached in short and fixed amount of time after specifying its address. Therefore, it is called as random access memory. So and next thing is, ನಾವು ನಮ್ಮ ಪ್ರೊಸೆಸರ್ಗೆ ಅಡ್ರೆಸ್ ಅನ್ನ ಕೊಟ್ಟಾದ್ಮೇಲೆ ಮೆಮೊರಿಗೆ, ಫಾರ್ ಎಕ್ಸಾಂಪಲ್ ನಮ್ಮ let's take the pencil, let's draw. ಫಾರ್ ಎಕ್ಸಾಂಪಲ್ ನಮ್ಮ ಪ್ರೊಸೆಸರ್ಗೆ ಯಾವುದೋ ಒಂದು ಡೇಟಾ ಬೇಕು ಅಂತ ತಿಳ್ಕೊಳ್ಳಿ. ಆ ಡೇಟಾ ಏನಾಗಿದೆ ಅಂತಂದಾಗ ಈ ತರ ಮೆಮೊರಿಯಲ್ಲಿ ಏನಾಗಿದೆ ಅಂತಂದಾಗ ಇದೆ, ದಿಸ್ ಇಸ್ ದ ಪ್ರೊಸೆಸರ್. ಈಗ ಆ ಒಂದು ಡೇಟಾ ಪ್ರೊಸೆಸರ್ಗೆ ಬೇಕು ಅಂದ್ರೆ ಫಸ್ಟ್ ಪ್ರೊಸೆಸರ್ ಏನನ್ನ ಕಳಿಸ್ಬೇಕು, ಅದಕ್ಕೆ ನಮ್ಮ ಮೆಮೊರಿಯಲ್ಲಿ ಇರುವಂತಹ ಪ್ರತಿಯೊಂದು ವರ್ಡ್ಗೂ, ಪ್ರತಿಯೊಂದು ಲೊಕೇಶನ್ಗೂ ಏನಿರುತ್ತೆ ಅಡ್ರೆಸ್ ಇರುತ್ತೆ. ಆ ಒಂದು ಅಡ್ರೆಸ್ ಅನ್ನ ಕಳಿಸುತ್ತೆ. ಅಡ್ರೆಸ್ ಅನ್ನ ಕಳಿಸಾದ ಮೇಲೆ ಆ ನಮ್ಮ ಮೆಮೊರಿ ಯೂನಿಟ್ ಆ ಒಂದು ಡೇಟಾನ ಏನ್ ಮಾಡತ್ತೆ ಅಂತಂದಾಗ ಪ್ರೊಸೆಸರ್ಗೆ ವಾಪಸ್ ಕಳಿಸುತ್ತೆ. ಇದಕ್ಕೆ ಈ ಒಂದು ಪ್ರೊಸೆಸರ್ಗೆ ಡೇಟಾ ಮೆಮೊರಿಯಿಂದ ರೀಡ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಆಗುತ್ತೋ, ಅಡ್ರೆಸ್ ಅನ್ನ ಕಳಿಸಾದ ಮೇಲೆ ಎಷ್ಟು ಟೈಮ್ ಆಗುತ್ತೋ ಆ ಒಂದು ಟೈಮ್ ಅನ್ನ ನಾವೇನಂತ ಕರಿತೀವಿ, ಮೆಮೊರಿ ಆಕ್ಸೆಸ್ ಟೈಮ್ ಅಂತ ಏನ್ ಮಾಡ್ತೀವಿ ಅಂತಂದಾಗ ಕರಿತೀವಿ. ಮತ್ತು ಪ್ರೈಮರಿ ಮೆಮೊರಿಗಳಲ್ಲಿ ದೇರ್ ಆರ್ 4 ಲೆವೆಲ್ಸ್, ಅಥವಾ ಮೆಮೊರಿಯಲ್ಲಿ 4 ಲೆವೆಲ್ಸ್ ಏನಾಗಿದೆ ಅಂತಂದಾಗ ಇದೆ. ಇದು ಸ್ಪೀಡ್ ಗಳ ಬೇಸ್ ಮೇಲೆ ಏನ್ ಮಾಡಿದ್ದಾರೆ ಅಂತಂದಾಗ ಹೈರಾರ್ಕಿಯನ್ನ ಮಾಡಿದ್ದಾರೆ. ಮೊದಲನೇ ಲೆವೆಲ್ ಆಫ್ ಮೆಮೊರಿ ಯಾವುದು ಅಂತಂದಾಗ ರಿಜಿಸ್ಟರ್ಸ್. ಈ ರಿಜಿಸ್ಟರ್ಸ್ ಅನ್ನುವಂತಹದ್ದು ಇದು ಪ್ರೊಸೆಸರ್ ಚಿಪ್ ಒಳಗಡೆನೆ ಏನಾಗಿರುತ್ತೆ ಈ ಮೆಮೊರಿ ಇರುತ್ತೆ. ಅಂಡ್ ಇಟ್ ಈಸ್ ಒನ್ ಆಫ್ ದ ವೆರಿ ಫಾಸ್ಟೆಸ್ಟ್ ಮೆಮೊರಿ. ಮತ್ತೆ ಎರಡನೇ ಲೆವೆಲ್ ಯಾವುದು ಅಂತಂದಾಗ ಇಟ್ ಇಸ್ ಕಾಲ್ಡ್ ಆಸ್ ಕ್ಯಾಶ್ ಮೆಮೊರಿ ಅಂತ ಏನ್ ಮಾಡ್ತೀವಿ ಅಂತ ಕರಿತೀವಿ. ಈ ಒಂದು ಕ್ಯಾಶ್ ಮೆಮೊರಿ, it is slower than registers but faster than primary memory. ಈ ಕ್ಯಾಶ್ ಮೆಮೊರಿನೂ ಸಹ ನಿಮಗೆ ಪ್ರೊಸೆಸರ್ ಚಿಪ್ ಅಲ್ಲೇ ಏನಾಗಿರುತ್ತೆ ಅಂತ ಇರುತ್ತೆ. ಅಂಡ್ ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದಾಗ ಮೆಮೊರಿ ಯಾವುದು ಅಂತಂದಾಗ ಇಟ್ ಈಸ್ ಪ್ರೈಮರಿ ಮೆಮೊರಿ ಅಥವಾ ರ್ಯಾಮ್. ಇಟ್ ಈಸ್ ಸ್ಲೋಯರ್ ದನ್ ಕ್ಯಾಶ್ ಮೆಮೊರಿ ಬಟ್ ಫಾಸ್ಟರ್ ದನ್ ಸೆಕೆಂಡರಿ ಮೆಮೊರಿ. ಸೊ ಈ ರೀತಿಯಲ್ಲಿ ದೇರ್ ಆರ್ ವೇರಿಯಸ್ ಲೆವೆಲ್ಸ್ ಆಫ್ ಏನಾಗಿದೆ ಅಂತಂದಾಗ ಮೆಮೊರಿ ಇದೆ. ಇದನ್ನ ನಾವು ಮುಂದಿನ ಟಾಪಿಕ್, ಮುಂದಿನ ಸೆಷನ್ಸ್ಗಳಲ್ಲಿ ನಾವು ಇದ್ರ ಬಗ್ಗೆ ಎಲ್ಲ ಕಲಿತೀವಿ. ಮೈನ್ ಮೆಮೊರಿ ಸಪರೇಟ್ ಮಾಡ್ಯೂಲ್ ಇದೆ, ಅಲ್ಲಿ ಓದಬೇಕಾದ್ರೆ ಈ ಮೆಮೊರಿ ಹೈರಾರ್ಕಿ ಲೆವೆಲ್ಸ್ ಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಓಕೆ, ಸೊ ಇದು ಪ್ರೈಮರಿ ಮೆಮೊರಿ ಬಗ್ಗೆ. ನಾವು ಇನ್ನೊಂದು ಕ್ಲಾಸಿಫಿಕೇಶನ್ ಮೆಮೊರಿ ಇದು ಯಾವುದು, ಸೆಕೆಂಡರಿ ಮೆಮೊರಿ. ಸೆಕೆಂಡರಿ ಮೆಮೊರಿಗಳು ಅಂದ್ರೆ ಯಾವ್ದು, ಫಾರ್ ಎಕ್ಸಾಂಪಲ್ ನಿಮ್ಮ DVD ಡ್ರೈವ್ಸ್ ಇರ್ಬೋದು, ನಿಮ್ಮ CD ಡ್ರೈವ್ ಇರ್ಬೋದು, ಅಂದ್ರೆ ನಿಮ್ಮ CD ಡಿಸ್ಕ್ ಇರ್ಬೋದು, ಇವನ್ ಆಪ್ಟಿಕಲ್ ಡಿಸ್ಕ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ನಿಮ್ಮ ಹಾರ್ಡ್ ಡಿಸ್ಕ್ ಇರ್ಬೋದು. ಹಾರ್ಡ್ ಡಿಸ್ಕ್ ನಿಮ್ಮ ಸಿಸ್ಟಮ್ ಒಳಗಡೆ ಇರುವಂತಹ ಹಾರ್ಡ್ ಡಿಸ್ಕ್ ಇರ್ಬೋದು, ನಿಮ್ಮ ಪೆನ್ ಡ್ರೈವ್ ಇರ್ಬೋದು, ಫ್ಲಾಪಿ ಇರ್ಬೋದು. ಈ ಎಲ್ಲಾ ಥಿಂಗ್ಸ್ ಗಳನ್ನ ನಾವೇನಂತ ಕರಿತೀವಿ, ಸೆಕೆಂಡರಿ ಮೆಮೊರಿ ಅಂತ ಕರಿತೀವಿ. ಸೆಕೆಂಡರಿ ಮೆಮೊರಿ ಯಾವ ರೀತಿಯಾದಂತಹ ಡೇಟಾನ ಸ್ಟೋರ್ ಮಾಡುತ್ತೆ, ಇಟ್ ಸ್ಟೋರ್ಸ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಮತ್ತೆ ಪ್ರೋಗ್ರಾಮ್ಸ್ ಗಳನ್ನ. ಜಾಸ್ತಿ ಸೈಜ್ ಇರುವಂತಹ ಡೇಟಾ ಮತ್ತೆ ಪ್ರೋಗ್ರಾಮ್ಸ್ ಗಳನ್ನ ಸ್ಟೋರ್ ಮಾಡಬೇಕು ಅಂದ್ರೆ ನಾವು ಸೆಕೆಂಡರಿ ಮೆಮೊರಿಯನ್ನ ಯೂಸ್ ಮಾಡ್ತೀವಿ. ಯಾಕೆ ಅಂತಂದಾಗ ಸೆಕೆಂಡರಿ ಮೆಮೊರಿ ಇಸ್ ಲೆಸ್ ಎಕ್ಸ್ಪೆನ್ಸಿವ್ ದನ್ ಪ್ರೈಮರಿ ಮೆಮೊರಿ. ಮತ್ತೆ ಈ ಸೆಕೆಂಡರಿ ಮೆಮೊರಿಯಲ್ಲಿ ಯಾವ ರೀತಿಯಾದಂತಹ ಇನ್ಫಾರ್ಮೇಶನ್ಸ್ ಗಳನ್ನ ಇಡ್ತೀವಿ, ನಮ್ಮ ಪ್ರೊಸೆಸರ್ ಯಾವ ಇನ್ಫಾರ್ಮೇಶನ್ಸ್ ಗಳನ್ನ ಪದೇ ಪದೇ ಆಕ್ಸೆಸ್ ಮಾಡೋದಿಲ್ವೋ, ಅಂದ್ರೆ ಫ್ರೀಕ್ವೆಂಟ್
ಫ್ರೀಕ್ವೆಂಟ್ ಆಗಿ ಆಕ್ಸೆಸ್ ಮಾಡೋದಿಲ್ವೋ, ಇನ್ಫ್ರೀಕ್ವೆಂಟ್ಲಿ ಆಕ್ಸೆಸ್ಡ್ ಇನ್ಫಾರ್ಮೇಶನ್ಸ್ ಗಳನ್ನ ನಾವು ಯಾವ್ದ್ರಲ್ಲಿ ಇಡ್ತೀವಿ, ಈ ರೀತಿಯಾದಂತಹ ಸೆಕೆಂಡರಿ ಮೆಮೊರಿಯಲ್ಲಿ ಇಡ್ತೀವಿ. ವಾಟ್ ಆರ್ ದ ಎಕ್ಸಾಂಪಲ್ಸ್? ಮ್ಯಾಗ್ನೆಟಿಕ್ ಡಿಸ್ಕ್, tapes, optical discs. So these are the examples of the secondary memory. So now let's talk about the ALU. So here let's talk about arithmetic and logic unit. As you can see in this thing, this is the CPU chip. In this CPU chip, you can see this part. It consists of the ALU circuit. ಇದು ALU ಸರ್ಕ್ಯೂಟ್ ಇನ ಪಾರ್ಟ್ ಇದು ಚಿಪ್ ಅಲ್ಲಿ. ಆ ಒಂದು ALU ಸರ್ಕ್ಯೂಟ್ ಇನ ಒಂದು ಪೋರ್ಷನ್ ಅನ್ನು ನೀವು ನೋಡಿದ್ರೆ, ಆ ಸರ್ಕ್ಯೂಟ್ ಅಲ್ಲಿ ಯಾವ ರೀತಿಯಲ್ಲಿ ಗೇಟ್ಸ್ ಗಳ ಇಂಟರ್ ಕನೆಕ್ಷನ್ ಗಳಿರುತ್ತೆ ಅಂದಾಗ, ಸೊ ದಿಸ್ ಇಸ್ ಒನ್ circuit of one simple ALU. So this is what an ALU is. What it does, so computer ನಲ್ಲಿ ನಡೆಯುವಂತಹ ಯಾವುದೇ ಆಪರೇಷನ್ಸ್ ಗಳು ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೆ ಅದು ಎಕ್ಸಿಕ್ಯೂಟ್ ಆಗುವಂತಹದ್ದು ಇಟ್ ಈಸ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ಇನ್ ದ ALU. ಸೊ ನಾರ್ಮಲಿ ಆಗಿ ಕಂಪ್ಯೂಟರ್ಸ್ ನಲ್ಲಿ ಏನೇನು ಆಪರೇಷನ್ಸ್ ಗಳು ನಡೆಯುತ್ತೆ, ಆರ್ಥಮೆಟಿಕ್ ಆಪರೇಷನ್ಸ್ ಗಳು ನಡೆಯುತ್ತೆ, ಮತ್ತೆ ಲಾಜಿಕಲ್ ಆಪರೇಷನ್ಸ್ ಗಳು ನಡೆಯುತ್ತೆ, ಮತ್ತೆ ಕಂಪ್ಯಾರಿಸನ್ ಆಪರೇಷನ್ಸ್ ಗಳು ನಡೆಯಬಹುದು. ಈ ಎಲ್ಲಾ ಆಪರೇಷನ್ಸ್ ಗಳನ್ನ ಮಾಡೋದಕ್ಕೆ ALU ನಲ್ಲಿ ಸರ್ಕ್ಯೂಟ್ಸ್ ಇರುತ್ತೆ. ಆ ಒಂದು ಸರ್ಕ್ಯೂಟ್ಸ್ ಗಳ ಮೂಲಕ ALU ಇಟ್ ಈಸ್ ಗೋಯಿಂಗ್ ಟು ಪರ್ಫಾರ್ಮ್ ದ ಆಪರೇಷನ್ಸ್. ಫಾರ್ ಎಕ್ಸಾಂಪಲ್, ALU ಎರಡು ನಂಬರ್ಸ್ ಗಳನ್ನ ಆಡ್ ಮಾಡು ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಾಗ, ಅವಾಗ ಕಂಪ್ಯೂಟರ್ ಅಥವಾ ALU ಏನನ್ನ ಮಾಡುತ್ತೆ ಅಂತಂದಾಗ, ಆ ಒಂದು ನಂಬರ್ಸ್ ಗಳನ್ನ, ಆ ನಂಬರ್ಸ್ ಮೆಮೊರಿಯಲ್ಲಿದ್ದರೆ ಮೆಮೊರಿಯಿಂದ, ಅಥವಾ ಅದು ಇನ್ಪುಟ್ ಯೂನಿಟ್ ಇಂದ ಬರ್ತಾ ಇದ್ರೆ ಇನ್ಪುಟ್ ಯೂನಿಟ್ ಇಂದ ಅದು ಪ್ರೊಸೆಸರ್ಗೆ ಬರುತ್ತೆ. ಪ್ರೊಸೆಸರ್ ಅಂತಂದಾಗ ಅದು ALU ಆ ಒಂದು ಪ್ರೊಸೆಸರ್ಗೆ ಬಂದಂತಹ ನಂಬರ್ಸ್ ಗಳನ್ನ ಅದು ಏನ್ ಮಾಡುತ್ತೆ ಅಂತಂದಾಗ, ಅದರ ಆಡರ್ ಸರ್ಕ್ಯೂಟ್ಸ್ ಗಳ ಮೂಲಕ ಅಡಿಷನ್ ಅನ್ನ ಮಾಡಿ ಅದರ ಒಂದು ಔಟ್ಪುಟ್ ಅನ್ನ, ಅದರ ಒಂದು ಸಮ್ ಅನ್ನ ಪ್ರೊಸೆಸರ್ ಒಳಗಡೆ ಇರುವಂತಹ ರಿಜಿಸ್ಟರ್ಸ್ ಗಳಲ್ಲಿ ಸ್ಟೋರ್ ಮಾಡಬಹುದು, ಅಥವಾ ಅದು ರ್ಯಾಮ್ ಅಲ್ಲಿ ಏನ್ ಮಾಡಬಹುದು ಅಂತಂದಾಗ ಸ್ಟೋರ್ ಮಾಡಬಹುದು. ಈ ರೀತಿಯಲ್ಲಿ ಇದು ಒಂದು ಅಡಿಷನ್, ಇದೊಂದು ಅರಿಥಮೆಟಿಕ್ ಆಪರೇಷನ್ ಆದ್ರೆ, ಅದೇ ರೀತಿಯಲ್ಲಿ ಪ್ರೊಸೆಸರ್ ಇಟ್ ಕ್ಯಾನ್ ಪರ್ಫಾರ್ಮ್ ಮಲ್ಟಿಪ್ಲಿಕೇಶನ್ ಆಪರೇಷನ್, ಡಿವಿಷನ್ ಆಪರೇಷನ್, ಸಬ್ಟ್ರಾಕ್ಷನ್, ಕಂಪ್ಯಾರಿಸನ್, as well as other logical operations. They are all carried out by this ALU circuit or by this ALU part of the processor. ಸೊ ಆಪರೆಂಟ್ಸ್ ಗಳನ್ನ ಪ್ರೊಸೆಸರ್ ಗಳಿಗೆ ಮೆಮೊರಿಯಿಂದ ತಂದಾಗ, ಅದನ್ನ ಈ ಪ್ರೊಸೆಸರ್ ಒಳಗಡೆ ಇರುವಂತಹ ರಿಜಿಸ್ಟರ್ ಮೆಮೊರಿಗಳಲ್ಲಿ ನೀವು ನೋಡಬಹುದು. ದಿಸ್ ಆರ್ ದ ರಿಜಿಸ್ಟರ್ ಮೆಮೊರಿ ಪಾರ್ಟ್. ಈ ರಿಜಿಸ್ಟರ್ ಸರ್ಕ್ಯೂಟ್ಸ್ ಗಳಲ್ಲಿ ಏನಾಗಿರುತ್ತೆ ಅಂತಂದಾಗ, ಆ ಒಂದು ಆಪರೆಂಟ್ಸ್ ಗಳನ್ನ ಇಮಿಡಿಯೇಟ್ ಯೂಸ್ಗೋಸ್ಕರ ಸ್ಟೋರ್ ಮಾಡ್ಕೊಂಡಿರುತ್ತೆ. ದೆನ್ ದ ಪ್ರೊಸೆಸರ್ ಬೇಕಾದಾಗ ಆ ಒಂದು ರಿಜಿಸ್ಟರ್ ಮೆಮೊರಿಯಲ್ಲಿರುವಂತಹ ಆಪರೆಂಟ್ಸ್ ಗಳು ALUಗೆ ಸಿಗತ್ತೆ. ಇದು ಫಾಸ್ಟ್ ಆಗಿ ಏನ್ ಮಾಡಬಹುದು ಅಂತಂದಾಗ access ಅನ್ನ ಮಾಡಬಹುದು. So that is about the ALU unit. So now let's move to the next unit called as output unit. So ಈ output unit ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಇಟ್ ಈಸ್ ದ ಅಪೋಸಿಟ್ ಆಫ್ ದ ಇನ್ಪುಟ್ ಯೂನಿಟ್. ಇನ್ಪುಟ್ ಯೂನಿಟ್ ಇನ್ಫಾರ್ಮೇಶನ್ ಅನ್ನ ಅಕ್ಸೆಪ್ಟ್ ಮಾಡಿದ್ರೆ, ಔಟ್ಪುಟ್ ಯೂನಿಟ್ ಇನ್ಫಾರ್ಮೇಶನ್ ಅನ್ನ ಔಟ್ಸೈಡ್ ವರ್ಲ್ಡ್ ಗೆ ಏನ್ ಮಾಡುತ್ತೆ, ತೋರಿಸುತ್ತೆ. ಏನಿದರ ಫಂಕ್ಷನ್ ಏನು, ಪ್ರೊಸೆಸ್ಡ್ ರಿಸಲ್ಟ್ ಅನ್ನ ಕಂಪ್ಯೂಟರ್ ಅಲ್ಲಿ, ಪ್ರೊಸೆಸರ್ ಅಲ್ಲಿ ಪ್ರೊಸೆಸ್ ಆಗಿರುವಂತಹ ರಿಸಲ್ಟ್ ಅನ್ನ ಹೊರಗಡೆ ಜಗತ್ತಿಗೆ ತೋರಿಸುವಂತಹ ಕೆಲಸವನ್ನ ಔಟ್ಪುಟ್ ಯೂನಿಟ್ ಗಳು ಮಾಡುತ್ತೆ. ಎಕ್ಸಾಂಪಲ್ಸ್ ಗಳು ನೀವು ನೋಡೇ ಇರ್ತೀರಾ. ಸೊ ಪ್ರಿಂಟರ್ಸ್ ಇರ್ಬೋದು, ಮಾನಿಟರ್ಸ್ ಇರ್ಬೋದು, ಪ್ರೊಜೆಕ್ಟರ್ಸ್ ಇರ್ಬೋದು, ಸ್ಪೀಕರ್ಸ್ ಇರ್ಬೋದು. ಸೊ ದಿಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಔಟ್ಪುಟ್ ಯೂನಿಟ್. So now let's talk about the main important unit of the computer called as control unit. So ನಮ್ಮ ಕಂಪ್ಯೂಟರ್ ನಲ್ಲಿ ನಡೆಯುವಂತಹ ಎಲ್ಲಾ ಆಪರೇಷನ್ಸ್ ಗಳು, ಅದು ALU ನಲ್ಲಿ ನಡೆಯುವಂತಹ ಆಪರೇಷನ್ಸ್ ಇರ್ಬೋದು, ಅಥವಾ ಅದು ಮೆಮೊರಿ ಯೂನಿಟ್ ಜೊತೆ ನಡೆಯುವಂತಹ ಆಪರೇಷನ್ಸ್ ಇರ್ಬೋದು, ಅಥವಾ IO ಯೂನಿಟ್ಸ್ ಗಳಲ್ಲಿ ನಡೆಯುವಂತಹ ಆಪರೇಷನ್ಸ್ ಗಳು ಇರ್ಬೋದು. ಈ ಎಲ್ಲಾ ಆಪರೇಷನ್ಸ್ ಗಳನ್ನ ಕಂಟ್ರೋಲ್ ಮಾಡುವಂತಹದ್ದು ಮತ್ತೆ ಕೋಆರ್ಡಿನೇಟ್ ಮಾಡುವಂತಹ ಕೆಲಸವನ್ನ ಈ ಒಂದು ಕಂಟ್ರೋಲ್ ಯೂನಿಟ್ ಏನ್ ಮಾಡತ್ತೆ ಅಂತಂದಾಗ ಮಾಡತ್ತೆ. ನಾನು ಇಲ್ಲಿ ನಿಮಗೊಂದು ಸಿಂಪಲ್ ಆಗಿ ಸುಮ್ನೆ ಒಂದು ಸರ್ಕ್ಯೂಟ್ ಇನ ಒಂದು ಇಮ್ಯಾಜಿನೇಷನ್ ಬರೋದಕ್ಕೋಸ್ಕರ ಈ ಒಂದು ಡಯಾಗ್ರಾಮ್ ಅನ್ನು ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಈಸ್ ದ ಕಂಟ್ರೋಲ್ ಸರ್ಕ್ಯೂಟರಿ. ಈ ಒಂದು ಕಂಟ್ರೋಲ್ ಯೂನಿಟ್ ಅನ್ನ ನಾವೇನಂತ ಕರಿತೀವಿ ಅಂತಂದಾಗ ನರ್ವ್ ಸೆಂಟರ್ ಅಂತಾನೂ ಸಹ ಕರಿತೀವಿ. ಯಾಕೆ ಅಂತಂದಾಗ, ಈ ಒಂದು ಕಂಟ್ರೋಲ್ ಯೂನಿಟ್ ನಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ
ಇರುವಂತಹ ಬೇರೆ ಯೂನಿಟ್ಸ್ಗಳಿಗೆ ಸಿಗ್ನಲ್ಸ್ ಗಳನ್ನ ಕಳಿಸುತ್ತೆ, ಮತ್ತೆ ಆ ಯೂನಿಟ್ಸ್ ಗಳ ಸ್ಟೇಟ್ ಅನ್ನ ಸೆನ್ಸ್ ಮಾಡುತ್ತೆ. ಸ್ಟೇಟ್ ಅನ್ನ ಸೆನ್ಸ್ ಮಾಡೋದು ಅಂತಂದ್ರೆ ಏನು, ಆ ಯೂನಿಟ್ಸ್ ಗಳು ಅದರ ಕೆಲಸಗಳನ್ನ ಮಾಡೋದಕ್ಕೆ ರೆಡಿ ಇದೆಯೋ ಅಥವಾ ಅದು ಬೇರೆ ಕೆಲಸದಲ್ಲಿ ಬಿಸಿ ಇದೆಯೋ, ಈ ರೀತಿಯಾದಂತಹ ಅದರ ಸ್ಟೇಟ್ಸ್ ಗಳನ್ನ ಸೆನ್ಸ್ ಮಾಡುವಂತಹ ಕೆಲಸ. ಮತ್ತೆ ಆ ಒಂದು ಯೂನಿಟ್ಸ್ ಗಳು ಕೆಲಸಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಕಂಟ್ರೋಲ್ ಸಿಗ್ನಲ್ಸ್ ಗಳನ್ನ ಕಳಿಸುವಂತಹ ಕೆಲಸವನ್ನ ಈ ಒಂದು ಕಂಟ್ರೋಲ್ ಯೂನಿಟ್ ನಲ್ಲಿರುವಂತಹ ಕಂಟ್ರೋಲ್ ಸರ್ಕ್ಯೂಟ್ಸ್ ಗಳು ಅಥವಾ ಕಂಟ್ರೋಲ್ ಲಾಜಿಕ್ ಗೇಟ್ಸ್ ಗಳು ಮಾಡ್ತಾ ಇರತ್ತೆ. ಆಸ್ ವೆಲ್ ಆಸ್ ಈ ಒಂದು ಕಂಟ್ರೋಲ್ ಯೂನಿಟ್ ಏನನ್ನ ಮಾಡತ್ತೆ ಅಂತಂದಾಗ ಇಟ್ ಜನರೇಟ್ಸ್ ದ ಟೈಮಿಂಗ್ ಸಿಗ್ನಲ್ಸ್ ಗಳನ್ನ ಏನ್ ಮಾಡತ್ತೆ ಅಂತಂದಾಗ ಜನರೇಟ್ ಮಾಡತ್ತೆ. ಅಂದ್ರೆ ಏನಿದು ಟೈಮಿಂಗ್ ಸಿಗ್ನಲ್ಸ್ ಅಂತಂದಾಗ ಯಾವಾಗ ಟೈಮಿಂಗ್ ಸಿಗ್ನಲ್ ಹೈ ಇರುತ್ತೋ, ಫಾರ್ ಎಕ್ಸಾಂಪಲ್ ಲೆಟ್ ಮಿ ರೈಟ್ one timing signal. Suppose take it generates the signals like this, timing signals like this. ಸೊ ಈ ಒಂದು ಟೈಮಿಂಗ್ ಸಿಗ್ನಲ್ಸ್ ಮೂಲಕ ಈ ಟೈಮಿಂಗ್ ಸಿಗ್ನಲ್ಸ್ ಗಳನ್ನು ಬೇರೆ ಬೇರೆ ಯೂನಿಟ್ ಎಲ್ಲಿ ಹೋದಾಗ ಅಥವಾ ಇನ್ಪುಟ್ ಔಟ್ಪುಟ್ ಯೂನಿಟ್ ಹೋದಾಗ ಅಥವಾ ಮೆಮೊರಿ ಯೂನಿಟ್ ಗಳಿಗೆ ಹೋದಾಗ ಈ ಕಂಟ್ರೋಲ್ ಸಿಗ್ನಲ್ಸ್ ಹೈ ಇದ್ದರೆ ಒಂದು ಕೆಲಸವನ್ನು ಮಾಡಬೇಕು ಅಥವಾ ಲೋ ಇದ್ರೆ ಇನ್ನೊಂದು ಕೆಲಸವನ್ನು ಮಾಡಬೇಕು. ಈ ರೀತಿಯಲ್ಲಿ ಟೈಮಿಂಗ್ ಸಿಗ್ನಲ್ಸ್ ಗಳ ಮೂಲಕ ಇದು ಮೆಮೊರಿ ಟ್ರಾನ್ಸ್ಫರ್ ಅಂದ್ರೆ ಪ್ರೊಸೆಸರ್ ಮತ್ತೆ ಮೆಮೊರಿ ಮಧ್ಯೆ ಆಗುವಂತಹ ಡೇಟಾ ಟ್ರಾನ್ಸ್ಫರ್ಸ್ ಗಳನ್ನ ಗವರ್ನ್ ಮಾಡ್ತಾ ಇರುತ್ತೆ. ಮತ್ತೆ ಐಒ ಯೂನಿಟ್ಸ್ ಗಳು ಮತ್ತೆ ಪ್ರೊಸೆಸರ್ ಗಳ ಮಧ್ಯೆ ಆಗುವಂತಹ ಡೇಟಾ ಟ್ರಾನ್ಸ್ಫರ್ ಗಳನ್ನು ಇದು ಗವರ್ನ್ ಮಾಡ್ತಾ ಇರುತ್ತೆ. ಮತ್ತೆ ಕಂಟ್ರೋಲ್ ಯೂನಿಟ್ ಇಟ್ ಈಸ್ ಗೋಯಿಂಗ್ ಟು ಇಂಟರಾಕ್ಟ್ ವಿತ್ ಆಲ್ ದ ಪಾರ್ಟ್ಸ್ ಆಫ್ ದ ಮಿಷನ್. ಕಂಟ್ರೋಲ್ ಕಮಾಂಡ್ಸ್ ಗಳನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಕಂಟ್ರೋಲ್ ಯೂನಿಟ್ ALUಗೆ ಒಂದು ಅಡಿಷನ್ ಕಮಾಂಡ್ ಅನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಅಡಿಷನ್ ಕಮಾಂಡ್ ಯಾವ ರೀತಿಯಲ್ಲಿ ಕೊಡುತ್ತೆ, ಅದೊಂದು ಸಿಗ್ನಲ್ ಅನ್ನ ಕಳಿಸುತ್ತೆ. ಆ ಸಿಗ್ನಲ್ ಅನ್ನ ಕಳಿಸಿದಾಗ ALUನ ಅಡಿಷನ್ ಸರ್ಕ್ಯೂಟ್ ಏನಾಗುತ್ತೆ ಅಂತಂದಾಗ ಎನೇಬಲ್ ಆಗುತ್ತೆ. ಮತ್ತೆ ಅದು ನಂಬರ್ಸ್ ಗಳನ್ನ ಏನ್ ಮಾಡುತ್ತೆ ಅಂತಂದಾಗ ಆಡ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಕಂಟ್ರೋಲ್ ಯೂನಿಟ್. So let's come to the last topic of this session called as ಆಪರೇಷನ್ ಆಫ್ ಕಂಪ್ಯೂಟರ್ಸ್. ಇಲ್ಲಿ ನಾವು ಬ್ರೀಫ್ ಸಮರಿಯನ್ನ ಹೇಳ್ತೀವಿ, ಯಾವ ರೀತಿಯಲ್ಲಿ ಕಂಪ್ಯೂಟರ್ಸ್ ಗಳು ಆಪರೇಟ್ ಮಾಡತ್ತೆ ಅಂತ. ಮೊದಲನೇದಾಗಿ ಕಂಪ್ಯೂಟರ್ ಏನನ್ನ ಮಾಡುತ್ತೆ, ಮೊದಲನೇ ಸ್ಟೆಪ್ ಅಲ್ಲಿ ಇಟ್ ಅಕ್ಸೆಪ್ಟ್ಸ್ ದ ಇನ್ಫಾರ್ಮೇಶನ್ ಇನ್ ದ ಫಾರ್ಮ್ ಆಫ್ ಪ್ರೋಗ್ರಾಮ್ ಅಂಡ್ ಡೇಟಾ ಥ್ರೂ ಎನ್ ಇನ್ಪುಟ್ ಯೂನಿಟ್. ಹೌದು, ನಾವು ಇನ್ಪುಟ್ ಯೂನಿಟ್ ನ ಮೂಲಕ ಕಂಪ್ಯೂಟರ್ ಗೆ ಪ್ರೋಗ್ರಾಮ್ ಅಂದ್ರೆ ಏನು, ಲಿಸ್ಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಕಂಪ್ಯೂಟರ್ ಯಾವ ಟಾಸ್ಕ್ ಅನ್ನ ಮಾಡಬೇಕು ಅನ್ನೋದಕ್ಕೆ ನಾವು ಇನ್ಸ್ಟ್ರಕ್ಷನ್ಸ್ ಗಳನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಬರೆದಿರ್ತೀವಿ. ಆ ಒಂದು ಪ್ರೋಗ್ರಾಮ್ ಅನ್ನ ನಾವು ಕೊಡ್ತೀವಿ. ಮತ್ತೆ ಆ ಪ್ರೋಗ್ರಾಮ್ ಯಾವ ಡೇಟಾ ಮೇಲೆ ಆಪರೇಟ್ ಮಾಡಬೇಕು ಅಂತ ಹೇಳಿ ಡೇಟಾನು ಸಹ ಏನ್ ಮಾಡ್ತೀವಿ ಅಂತಂದಾಗ ಕಂಪ್ಯೂಟರ್ ಗೆ ಇನ್ಪುಟ್ ಯೂನಿಟ್ ನ ಮೂಲಕ ಕೊಡ್ತೀವಿ. ಅದನ್ನ ಕಂಪ್ಯೂಟರ್ ಏನ್ ಮಾಡತ್ತೆ ಅಂತಂದಾಗ ಅಕ್ಸೆಪ್ಟ್ ಮಾಡತ್ತೆ. ಮತ್ತೆ ಆ ಒಂದು ಪ್ರೋಗ್ರಾಮ್ ಮತ್ತೆ ಡೇಟಾನ ಅದು ಮೆಮೊರಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಅದನ್ನ ಎಕ್ಸಿಕ್ಯೂಟ್ ಮಾಡುವಂತಹ ನೆಕ್ಸ್ಟ್ ಸ್ಟೆಪ್ ಆಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಆ ಒಂದು ಪ್ರೋಗ್ರಾಮ್ ಮತ್ತೆ ಡೇಟಾನ ಮೆಮೊರಿಯಿಂದ ಏನ್ ಮಾಡತ್ತೆ, ಫೆಚ್ ಮಾಡತ್ತೆ. ಅಂದ್ರೆ ಅದನ್ನ ಮೆಮೊರಿಯಿಂದ ತೆಗೆದು ಅದನ್ನ ALUಗೆ ಏನ್ ಮಾಡತ್ತೆ ಅಂತಂದಾಗ ಕಳಿಸುತ್ತೆ. ಅವಾಗ ALU ಏನ್ ಮಾಡತ್ತೆ ಅಂತಂದಾಗ ಆ ಒಂದು ಇನ್ಫಾರ್ಮೇಶನ್ ಅನ್ನ ಆ ಇನ್ಸ್ಟ್ರಕ್ಷನ್ ಅಲ್ಲಿ ಯಾವ ರೀತಿಯಲ್ಲಿ ಪ್ರೊಸೆಸ್ ಮಾಡಬೇಕು ಅಂತ ಹೇಳ್ತಾರೋ ಆ ರೀತಿಯಲ್ಲಿ ALU ಪ್ರೊಸೆಸಿಂಗ್ ಅನ್ನ ಮಾಡತ್ತೆ. ಮೂರನೇ ಸ್ಟೆಪ್ ಅಲ್ಲಿ ಪ್ರೊಸೆಸಿಂಗ್ ಆದ್ಮೇಲೆ ಆ ಒಂದು ಪ್ರೊಸೆಸ್ಡ್ ಇನ್ಫಾರ್ಮೇಶನ್ ಕಂಪ್ಯೂಟರ್ ನ ಬಿಟ್ಟು ಔಟ್ಪುಟ್ ಯೂನಿಟ್ ಗೆ ಹೋಗುತ್ತೆ. ಔಟ್ಪುಟ್ ಯೂನಿಟ್ ನ ಮೂಲಕ ಔಟ್ಪುಟ್ ಯೂನಿಟ್ ಅದು ಹೊರಗಡೆ ಜಗತ್ತಿಗೆ ಆ ಒಂದು ಇನ್ಫಾರ್ಮೇಶನ್ ಆ ಒಂದು ಪ್ರೊಸೆಸ್ಡ್ ಇನ್ಫಾರ್ಮೇಶನ್ ಕೊಡುತ್ತೆ. ಈ ಎಲ್ಲಾ ಆಕ್ಟಿವಿಟೀಸ್ ಗಳನ್ನ ಅಂದ್ರೆ ಪ್ರೋಗ್ರಾಮ್ಸ್ ಗಳು ಮತ್ತೆ ಡೇಟಾಗಳನ್ನ ಮೆಮೊರಿ ಸ್ಟೋರ್ ಮಾಡೋದ್ರಿಂದ ಹಿಡ್ಕೊಂಡು ಅದನ್ನ ಪ್ರೊಸೆಸ್ ಮಾಡೋದ್ರಿಂದ ಹಿಡ್ಕೊಂಡು ಅದನ್ನ ಔಟ್ಪುಟ್ ಗೆ ಕಳಿಸುವಂತಹ ಈ ಎಲ್ಲಾ ಆಕ್ಟಿವಿಟೀಸ್ ಗಳನ್ನ ಕಂಟ್ರೋಲ್ ಮಾಡೋದು, ಇದಕ್ಕೆ ಡೈರೆಕ್ಷನ್ ಕೊಡುವಂತಹದ್ದು, ಇದಕ್ಕೆ ಕಮಾಂಡ್ಸ್ ಗಳನ್ನ ಕೊಡುವಂತಹ ಕೆಲಸವನ್ನ ಯಾರು ಮಾಡ್ತಾರೆ, ಕಂಟ್ರೋಲ್ ಯೂನಿಟ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ದ operation, the brief operation about the computer, operation of the computers. So now let's talk about the activity, what you have to do, what you have to perform. ಇಲ್ಲಿ ನೀವು you have to identify various functional units in a physical computer machine. ಅಂದ್ರೆ ಒಂದು ನಿಮ್ಮ ಹತ್ರ ಇರುವಂತಹ ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ಮಿಷನ್ ಅನ್ನು ತಗೊಳ್ಳಿ. ಆ ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ಮಿಷನ್ ನಲ್ಲಿ ಈಗ ನಾವು ಹೇಳುವಂತಹ ವೇರಿಯಸ್ ಫಂಕ್ಷನಲ್ ಯೂನಿಟ್ಸ್ ಗಳನ್ನ ಅಲ್ಲಿ ರೆಕಗ್ನೈಸ್ ಮಾಡಿ ಅದನ್ನ ತೋರಿಸಿ ಅದರ ಒಂದು ಪಿಕ್ಚರ್ ಅನ್ನ ತೆಗೆದುಕೊಂಡು ಒಂದು ರಿಪೋರ್ಟ್ ಅನ್ನ ಏನ್ ಮಾಡಿ ಅಂತಂದಾಗ ಮಾಡಿ.
ಅಂಡ್ ಎರಡನೇ ಆಕ್ಟಿವಿಟಿ ಏನು ಅಂತಂದಾಗ ಈಗ ನಾವು ಹೇಳಿದ್ವಿ ನಿಮಗೆ ಆಪರೇಷನ್ ಆಫ್ ದ ಕಂಪ್ಯೂಟರ್ ಬಗ್ಗೆ ನಾವೀಗ ಬ್ರೀಫ್ ಸಮರಿಯನ್ನು ಹೇಳಿದ್ವಿ. ಏನೇನು ಮಾಡುತ್ತೆ ಕಂಪ್ಯೂಟರ್ ಅಂತ. ಫಸ್ಟ್ ಕಂಪ್ಯೂಟರ್ ಇನ್ಫಾರ್ಮೇಶನ್ ಅನ್ನ ಅಂದ್ರೆ ಪ್ರೋಗ್ರಾಮ್ ಮತ್ತೆ ಡೇಟಾನ ಕೀಬೋರ್ಡ್ ಇಂದ ಅಕ್ಸೆಪ್ಟ್ ಮಾಡುತ್ತೆ, ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೊಳುತ್ತೆ. ನೆಕ್ಸ್ಟ್ ಮೆಮೊರಿಯಿಂದ ALU ಏನ್ ಮಾಡುತ್ತೆ, ಆ ಒಂದು ಇನ್ಸ್ಟ್ರಕ್ಷನ್ಸ್ ಗಳನ್ನ ಫೆಚ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ರಿಸಲ್ಟ್ ಅನ್ನ ಔಟ್ಪುಟ್ ಯೂನಿಟ್ ಗೆ ಕಳಿಸುತ್ತೆ. ಈ ಎಲ್ಲಾ ಕೆಲಸಗಳನ್ನ ಕಂಟ್ರೋಲ್ ಯೂನಿಟ್ ಏನ್ ಮಾಡುತ್ತೆ, ಕೋಆರ್ಡಿನೇಟ್ ಮಾಡುತ್ತೆ ಅಥವಾ ಡೈರೆಕ್ಟ್ ಮಾಡುತ್ತೆ ಅಂತ ಹೇಳಿದ್ವಿ. ಸೊ ಈ ಒಂದು ಆಪರೇಷನ್ ಈಗ ನಾವು ಇದನ್ನ ಸೆಂಟೆನ್ಸಸ್ ಗಳಲ್ಲಿ ಡಿಸ್ಕ್ರೈಬ್ ಮಾಡುವಂತಹ ಆಪರೇಷನ್ ಗೆ ನಿಮ್ಮದೇ ರೀತಿಯಲ್ಲಿ ನೀವು ಡಯಾಗ್ರಾಮ್ ಅನ್ನ ಬರೀಬೇಕು. ಆ ಡಯಾಗ್ರಾಮ್ ಈ ಒಂದು ಆಪರೇಷನ್ ಆಫ್ ದ ಕಂಪ್ಯೂಟರ್ ಅನ್ನ ತೋರಿಸಬೇಕು ಅಥವಾ ಡಿಪಿಕ್ಟ್ ಮಾಡಬೇಕು. ಆ ರೀತಿಯಾದಂತಹ ಒಂದು ಡಯಾಗ್ರಾಮ್ ಅನ್ನು ಬರೀರಿ. So conclusion of this session, what are the conclusions? Yes, we have studied about computer consists of 5 functionally independent units. What are those units? Input unit, memory unit, arithmetic and logic unit, output unit, control unit. We told input unit it accepts and encodes the information, memory unit it stores the programs and data, ALU unit it processes the information, output unit it sends the results to the output world, and control unit it controls and coordinates the other units. So this is the mind map. You can see the mind map of the functional units here. Students, ಈ ಒಂದು ಮೈಂಡ್ ಮ್ಯಾಪ್ ಈಗ ನಾವು ಹೇಳಿರುವಂತಹ ಎಲ್ಲಾ ಕಾನ್ಸೆಪ್ಟ್ಸ್ ಗಳ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇದು. ನೀವು ಕ್ವಿಕ್ ಆಗಿ ಸಮರೈಸ್ ಮಾಡಬೇಕು, ಕಾನ್ಸೆಪ್ಟ್ಸ್ ಗಳನ್ನ ರಿವೈಸ್ ಮಾಡಬೇಕು ಅಂತಂದಾಗ ಈ ಒಂದು ಗ್ರಾಫಿಕಲ್ ಇನ್ಫಾರ್ಮೇಶನ್ ಇರುವಂತಹ ಈ ಒಂದು ಮೈಂಡ್ ಮ್ಯಾಪ್ಸ್ ಗಳು ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಇದು ಲಾಂಗ್ ಟರ್ಮ್ ಅಲ್ಲಿ ನೀವು ಕಾನ್ಸೆಪ್ಟ್ಸ್ ಗಳನ್ನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಮತ್ತೆ ಕ್ವಿಕ್ ಆಗಿ ರಿವೈಸ್ ಮಾಡೋದಕ್ಕೆ ಈ ಒಂದು ಮೈಂಡ್ ಮ್ಯಾಪ್ ಗಳು ಸಹಾಯಕ್ಕೆ ಬರುತ್ತೆ. ಸೊ ಈ ಒಂದು ಮೈಂಡ್ ಮ್ಯಾಪ್ ನೀವು ನೋಡಬಹುದು. ವಿ ಹ್ಯಾವ್ ಡಿಸ್ಕ್ರೈಬ್ಡ್ ಅಬೌಟ್ ಈಚ್ ಆಫ್ ದ ಯೂನಿಟ್ಸ್, ಫಂಕ್ಷನ್ ಯೂನಿಟ್ಸ್, ಮೆಮೊರಿ ಯೂನಿಟ್, ಇನ್ಪುಟ್ ಯೂನಿಟ್ ಬಗ್ಗೆ ಮಾತಾಡಿದೀವಿ, ಔಟ್ಪುಟ್ ಯೂನಿಟ್, ಕಂಟ್ರೋಲ್ ಯೂನಿಟ್, ALU ಯೂನಿಟ್, ಎವ್ರಿಥಿಂಗ್. ಮೆಮೊರಿ ಯೂನಿಟ್ ಅಲ್ಲಿ 2 ಕ್ಲಾಸ್ ಇರುತ್ತೆ, ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ. ಪ್ರೈಮರಿ ಮೆಮೊರಿ is one of the fastest memory. Primary memory it contains semiconductor storage cells which are normally read in group of fixed size called as word. All programs must be in memory for execution. Each word in the memory it should contain a numerical address. ಈ ರೀತಿಯಲ್ಲಿ you can quickly revise things. So after this in this link you can find the quiz. So ಈ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕ್ವಿಜ್ ಕಾಣುತ್ತೆ. ಈ ಕ್ವಿಜ್ ಅಲ್ಲಿ 10 ಕ್ವಶನ್ಸ್ ಗಳು, ಈಗ ನಾವು ಈ ಸೆಷನ್ ಬಗ್ಗೆ ಡಿಸ್ಕಸ್ ಮಾಡಿರುವಂತಹ ಸೆಷನ್ ಬಗ್ಗೆ 10 ಕ್ವಶನ್ಸ್ ಗಳು ಇದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇದನ್ನ ನೀವು ಆನ್ಸರ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಕ್ವಿಜ್ and finally, so thank you. If you have any questions, so you can WhatsApp me on this number, or you can also write me to prajwal618@yahoo.com. So thank you. As regarding the book, you can refer the textbook Computer Organization by Karl Amacher, which is the 5th edition. So thank you. Have a nice day.